अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुग्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। मातापिता युवतीस्तनया विभूतिः सर्वं यदेव नियमेन मदन्मयानः नोद्यस्य न कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वयपट्टनः श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्। शुक्लाम्बरधरं विष्णुं श्रीवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्यद्विरदवक्त्राद्याः पारिषद्याः परशतं विघ्नं निघ्नन्ति सततं विश्वक्सेनं तमाश्रये। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। ஷீரொன்னதோப்போல் திருவேங்கடமுடையான் பாரொன்னொச்சொன்ன பழமொழியுள் ஓரொன்னதானேமையாதோ தாரணியில் வாழ்வார்க்கு வானேரப்பம் அளவம் வாழ்வு. ஸ்ரீமத் வேதாந்த தேசிகர் அருளிச் செய்த ரகசியங்களில் ஆறாவது ரகசியமான தத்துவ மாத்ருகா அமிர்தரஞ்சினி 9ನೇ பாசுரம். தத்துவங்களெல்லாம் தகவால் அறிவித்து மொத்தி வழி தந்தார் மொய் கடலே அத்திவத்திலாரமுதமாராம் இருநிலத்தில் என்றுரைத்தார் ஆரமுதல் ஓதுவித்தார் காம். சதாச்சாரியோபதேசத்தாலே ஷாரீரிக மூலமந்திராதிகளை கொண்டு சாத்விகருக்கு அறிய வேண்டும் தத்துவம் பரம் என்று அவரம் என்னும் 2 வகையாய் இருக்கும். ಆರಂಭ ಪರ ಅವರ ಅನ್ನೋದು ಏನು ಅಂತ ಅದರಲ್ಲಿ 30ನೇ ಚೂರ್ಣಿಕೆಯಲ್ಲಿ ನಿಲ್ಲಿಸಿದ್ವಿ. ಅಲ್ಲಿಂದ ಮುಂದುವರ್ಸೋಣ. அச்சேதன திரவியமான தர்மபூத ஞானத்தோடு கூட 4 வகை என்று எண்ணலாயிருக்க இத்தை சரீரமாக கொள்ளாமையாலும் பிரயோஜன விசேஷத்தாலும் இவை 3ஐயும் வகுத்து ಅನುಸಂಧಿಸುತ್ತಾர்கள். ಪ್ರಕೃತಿಯ ಬಗ್ಗೆ ಹೇಳ್ತಾ ಬಂದ್ರು. ಅಚೇತನ ದ್ರವ್ಯವಾದಂತಹ ಧರ್ಮಭೂತ ಜ್ಞಾನದೊಡನೆ ಸೇರಿ 4 ಬಗೆಯಾಗಿದ್ದು ಅಂತ ಎಣಿಕೆ ಮಾಡಬಹುದು. ಇದನ್ನು ಶರೀರ ಎಂದು ಅಂಗೀಕಾರ ಮಾಡದೇ ಇರೋದ್ರಿಂದಲೂ ಪ್ರಯೋಜನ ವಿಶೇಷದಿಂದಲೂ ಉಳಿದ 3ನ್ನೇ ಕುರಿತು ಅನುಸಂಧಾನ ಮಾಡೋದು. ತ್ರಿಗುಣಾತ್ಮಕವಾದದ್ದು ಪ್ರಕೃತಿ, ಸತ್ವ ರಜೋ ತಮೋ ಗುಣಗಳ ಸಂಯೋಗದಿಂದ ಉಂಟಾಗಿರುವಂತಹದ್ದು ವ್ಯಕ್ತವಾಗಿ ನಮಗೆ ಕಣ್ಣಿಗೆ ಕಾಣುವಂತಹ ಪ್ರಕೃತಿ. ಈ ಲೀಲಾ ವಿಭೂತಿ ಭಗವಂತನ ಸೃಷ್ಟಿ, ಅವನು ಉಭಯ ವಿಭೂತಿ ನಾಯಕ. ಒಂದು ನಿತ್ಯ ವಿಭೂತಿ ಪರಮ ವ್ಯೋಮ ಕಲಂಗ ಪೆರುನಹರ್, ಪರಿಣಾಮವನ್ನೇ ಹೊಂದದೇ ಇರುವಂತಹದ್ದು. ಅಪ್ರಾಕೃತ, ಸಾಕೇತ, ಅಯೋಧ್ಯ, ವೈಕುಂಠ, ಪರಮ ಪದ, ಇವೆಲ್ಲ ಪದಗಳು ಆ ನಿತ್ಯ ವಿಭೂತಿಗೆ. ಅದು ಸೃಷ್ಟಿ ಪ್ರಳಯ ಇದರಲ್ಲಿ ಏನು ಬದಲಾವಣೆ ಆಗೋಲ್ಲ, ಹೇಗಿದೆಯೋ ಹಾಗೇ ಸದಾ ಇರುವಂತಹದ್ದು. ಆದರೆ ಈ ಲೀಲಾ ವಿಭೂತಿ, ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ, ಕಡೆಯಲ್ಲಿ ಪ್ರಳಯದಲ್ಲಿ ಎಲ್ಲವನ್ನು ತನ್ನೊಳಗಡೆನೆ ಇಟ್ಕೊಳ್ತಾನೆ, ಪುನಃ ಸೃಷ್ಟಿ ಪುನಃ ಪ್ರಳಯ, ಈ ರೀತಿ ನಡೆದಿದೆ. ಒಂದೊಂದು ಕಲ್ಪಾಂತದಲ್ಲಿ ಬ್ರಹ್ಮನಿಗೂ ಕೂಡ ಅವನು ಇಲ್ಲ. ಮತ್ತೆ ಮುಂದಿನ ಹೊಸ ಇದರಲ್ಲಿ ಸೃಷ್ಟಿನಲ್ಲಿ ಮತ್ತೊಬ್ಬ ಹೊಸದಾಗಿ ಆ ಸ್ಥಾನಕ್ಕೆ ಬರ್ತಾನೆ. ಹೀಗೆ ಆಗಿ ಹೋದಂತ ಬ್ರಹ್ಮರು ಲೆಕ್ಕವೇ ಇಲ್ಲ. ಈಗಿರುವ ವೈವಸ್ವತ ಮನ್ವಂತರದಲ್ಲಿ
ಶ್ವೇತವರಾಹ ಕಲ್ಪ ಇದು. ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ. ನಾವು ಹೇಳ್ತಾ ಇದ್ದೀವಿ, ಇದೆಲ್ಲ ಹಿಂದೆ ಎಲ್ಲ ಲೆಕ್ಕ ಅನೇಕ ಬಾರಿ ಹೇಳಿತ್ತು. 71 ಚತುರ್ಯುಗಳಾದ್ರೆ ಒಂದು ಮನ್ವಂತರ, 14 ಮನ್ವಂತರಗಳಾದ್ರೆ ಒಂದು ಕಲ್ಪ, 30 ಕಲ್ಪಗಳಾದ್ರೆ ಈಗಿರೋ ಬ್ರಹ್ಮನಿಗೆ ಒಂದು ಹಗಲು, ಅಷ್ಟೇ ಸಮಯ ರಾತ್ರಿ ಕೂಡ ಉಂಟವನಿಗೆ. ಆ ಲೆಕ್ಕದಲ್ಲಿ ಅವನಿಗೆ ನಮ್ಮಂತೆ 100 ವರ್ಷ ಆಯುಸ್ಸು. ಅದರಲ್ಲಿ ಪರಾರ್ಧ ಅಂದ್ರೆ 50 ವರ್ಷ, ದ್ವಿತೀಯ ಪರಾರ್ಧ ಅಂದ್ರೆ 52ನೇ ವರ್ಷ ಅವನಿಗೆ. ಅಂದ್ರೆ ಅವನಿಗೆ ಇನ್ನು 48 ವರ್ಷ ಅವನಿರ್ಬೇಕು ಈಗಿರುವಂತಹ ಬ್ರಹ್ಮ. ಈ ರೀತಿ ಎಲ್ಲವೂ ಪ್ರಳಯದಲ್ಲಿ ಜಲದಲ್ಲಿ ಇದ್ದಾಗ ಇವುಗಳನ್ನ ಇದು ಚೇತನವೋ ಅಚೇತನವೋ ಗುರುತಿಸೋದಕ್ಕೆ ಆಗದಂತ ಸ್ಥಿತಿ. ಆ ಸ್ಥಿತಿನಲ್ಲಿ ಇದ್ದಿದ್ದು ಅದನ್ನೇನೆ ಸೂಕ್ಷ್ಮ ಚಿದಚಿದ್ ವಿಶಿಷ್ಟ ಬ್ರಹ್ಮನಾದ. ಸ್ಥೂಲ ಚಿದಚಿದ್ ವಿಶಿಷ್ಟ ಬ್ರಹ್ಮ ಅಂತಂದ್ರೆ ಸ್ಥೂಲವಾಗಿ ಅಂದ್ರೆ ಕಾಣುವಂತದ್ದು, ವ್ಯಕ್ತವಾದವನು. ಅವ್ಯಕ್ತವಾಗಿದ್ದಂತಹ ಪ್ರಕೃತಿ ವ್ಯಕ್ತವಾಯಿತು ಭಗವಂತನ ಸಂಕಲ್ಪದಿಂದ. ಹಾಗೆ ಇವನು ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ ಅಂತ ಸಂಕಲ್ಪ ಮಾಡಿದಾಗ ಅವನಿಂದಲೇ ಪಂಚಭೂತಗಳು ಉಂಟಾಯ್ತು. ಅವನೇ ಆದ ಅಂತ ಬರುತ್ತೆ. ಅದಕ್ಕಾಗಿ ಇಲ್ಲಿರುವಂತ ಚೇತನ ಅಚೇತನಗಳೆಲ್ಲವೂ ಕೂಡ ಭಗವಂತನಿಗೆ ಶರೀರ. ಈ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ಚೇತನವೂ ಅಚೇತನವು ಎಲ್ಲವೂ ಕೂಡ ಈ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ಸೇರಿದ್ಮೇಲೆ ಆ ಗುಣಗಳ ಪ್ರಭಾವ ಇವರಿಗೆಲ್ಲವರಿಗೂ ಸೇರಿದ್ದೇನೆ. ಬ್ರಹ್ಮನಿಂದ ಹಿಡಿದು ಒಂದು ಕೀಟ ತನಕ, ಆ ಬ್ರಹ್ಮ ಸ್ತಂಭ ಪರ್ಯಂತಂ, ಆ ಬ್ರಹ್ಮ ಕೀಟ ಪರ್ಯಂತಂ ಅಂತ. ತ್ರಿಗುಣಗಳು ಅಂದ್ರೆ ಗುಣಗಳು, ಇದು ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳಿಂದ ಆದದ್ದು. ಬ್ರಹ್ಮನಿಂದ ಹಿಡಿದು ಒಂದು ಕಿವಿ ಕೀಟದವರೆಗೆ, ಒಂದು ಇರುವೆ ತನಕ, ಅಂದ್ರೆ ಸಮಸ್ತವು ಅಂತ ಅಲ್ಲಿ ಎಲ್ಲವೂ ಕೂಡ ಈ 3 ಗುಣಗಳಿಂದ ಉಂಟಾದದ್ದೇನೆ ಇಲ್ಲಿರುವಂತ ಲೀಲಾ ವಿಭೂತಿಯಲ್ಲಿ. ಅಂದ್ರೆ ಯಾರು ಇದಕ್ಕೆ ಹೊರತಲ್ಲ. ಇಲ್ಲಿ ಪೂರ ಸಾತ್ವಿಕರು ಅಂತ ಯಾರು ಇಲ್ಲ, ಅಥವಾ ಪೂರ ತಾಮಸಿಗಳು ಅಂತ ಇಲ್ಲ. ಬ್ರಹ್ಮನಿಂದ ಹಿಡಿದು ಎಲ್ರಿಗೂ ಕೂಡ. ಅದಕ್ಕೆ ಈಗ ಬ್ರಹ್ಮನಿಗೆ ತಮೋ ಗುಣ ಜಾಸ್ತಿ ಆದಾಗ ಅವನು ಕೃಷ್ಣನ್ನೇ ಪರೀಕ್ಷೆ ಮಾಡಕ್ ಹೋದ. ಅವನಮ್ಮ ಸಕರನ್ನೆಲ್ಲ ಬಚ್ಚಿಟ್ಟ, ಮೊದಲು ಕರುಗಳನ್ನೆಲ್ಲ ಬಚ್ಚಿಟ್ಟ, ಆಮೇಲೆ ಇದನ್ನೆಲ್ಲ ಮಾಡಿ. ಇಂದ್ರ ಅನೇಕ ಬಾರಿ ಎಡವಿದ್ದು. ಈ ಬರೀ ಬ್ರಹ್ಮ ಇಂದ್ರ 2 ಉದಾಹರಣೆ ಅಲ್ಲ, ಪ್ರತಿ ಒಬ್ಬರದು ಅಷ್ಟೆ. ತ್ರಿಗುಣಾತ್ಮಕವಾದಂತಹ ಪ್ರಕೃತಿನಲ್ಲಿದ್ದಾಗ ಆ ಗುಣಗಳ ವೇರಿಯೇಷನ್ ಇದೆಲ್ಲ ಇದ್ದದ್ದೇನೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸತ್ವಗುಣಗಳಲ್ಲಿ ನಿಲ್ಲುವಂತೆ ರಜೋಗುಣ ತಮೋ ಗುಣಗಳನ್ನ ಅಡಗಿಸಿ ಸತ್ವಗುಣದಲ್ಲಿ ನೆಲೆ ನಿಲ್ಲಬೇಕು. ಅದು ನಮ್ಮ ಬಾಳಿನ ಗುರಿಯಾಗಬೇಕು. ಸಾತ್ವಿಕರಾಗಬೇಕು, ಸತ್ಸಂಗ ಇರಬೇಕು, ಸತ್ ಚಿಂತನೆ ಇರಬೇಕು, ಸಾತ್ವಿಕ ಆಹಾರ ಸ್ವೀಕಾರ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಏನು ಅಂತಂದ್ರೆ ಮನಸ್ಸು ತಿಳಿಯಾಗಿ ಭಗವಂತನನ್ನ ಪಡೆಯೋದ್ರ ಕಡೆಗೆ ಮನಸ್ಸು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ರಜೋಗುಣ ತಮೋಗುಣಗಳಾದ್ರೆ ಅದು ಇಲ್ಲಿಗೆ ಬಂಧನಕ್ಕೆ ಕಾರಣವಾಗುತ್ತೆ. ಈಗ ಈ ಚೂರ್ಣಿಕೆನೆಲ್ಲ ಹೇಳಿದ್ದು ಇದರ ಜೊತೆಗೆ ಧರ್ಮಭೂತ ಜ್ಞಾನ ಸೇರಿ 4 ಅಂತ. ಆ 4ನೇದು ಧರ್ಮಭೂತ ಜ್ಞಾನವನ್ನು ಯಾವಾಗಲೂ ಶರೀರ ಅಂತ ಅಂಗೀಕಾರ ಮಾಡದೇ ಇರೋದ್ರಿಂದ ಪ್ರಯೋಜನದ ವಿಶೇಷದಿಂದ ಉಳಿದ 3ನ್ನೇ ಕುರಿತು ಇಲ್ಲಿ ಅನುಸಂಧಾನ ಮಾಡಿದ್ರು ಅಂತ. ಅಚೇತನ ದ್ರವ್ಯವನ್ನ ಪ್ರಕೃತಿ, ಕಾಲ, ಶುದ್ಧ ಸತ್ವ ಎಂದು 3 ಬಗೆಯಾಗಿ ಹೇಳಿದ್ರು. ಅಚೇತನ ದ್ರವ್ಯ. ಧರ್ಮಭೂತ ಜ್ಞಾನವೂ ಕೂಡ ಅಚೇತನ, ಅಂದರೆ ತನ್ನನ್ನು ತಾನು ತಿಳಿಯಲಾರದು. ಈಗ ದೀಪ ಬೆಳಕನ್ನ ನೀಡುತ್ತೆ, ದೀಪಕ್ಕೆ ಏನಾದ್ರು ಅದರಿಂದ ಉಪಯೋಗ ಇದೆಯಾ? ತನ್ನನ್ನು ತಾನು ತಿಳಿಯುತ್ತೋ? ಈ ಅರ್ಥದಲ್ಲಿ ಬೆಳಕಿಟ್ರೆ ಕತ್ತಲೆಲ್ಲ ಮರೆಯಾಗಿ ಒಂದು ಕೊಠಡಿನಲ್ಲಿ ಬೆಳಕನ್ನ ತಂದಿಟ್ರಿ, ಏನೇನು ವಸ್ತುಗಳಲ್ಲಿದೆ ಅದಕ್ಕೂ ನಿಮ್ಮ ಕಣ್ಣಿಗೂ
ಒಂದು ಸಂಬಂಧವನ್ನ ಏರ್ಪಡಿಸಿ ಇದಿಂತದ್ದು ಅನ್ನೋ ತಿಳಿಯುವ ಜ್ಞಾನ ನಿಮ್ಗುಂಟಾಗಿದ್ದು ದೀಪದ ಬೆಳಕಿನಿಂದ. ಆದ್ರೆ ದೀಪಕ್ಕೆ ಏನಾದ್ರು ಅದರಿಂದ ಗೊತ್ತಾಗುತ್ತೋ ಅಂದ್ರೆ ಇಲ್ಲ. ಇದನ್ನೇ ಹೇಳೋದು ಧರ್ಮಭೂತ ಜ್ಞಾನ ಅನ್ನೋದು ಚೇತನರಿಗಿರುವಂತಹದ್ದು. ಅದು ತನ್ನನ್ನು ತಾನು ತಿಳಿಯಲಾರದು, ಆದರೆ ಅದು ಜ್ಞಾನ ಸ್ವರೂಪಿಯಾದ್ದರಿಂದ ವಿಷಯಗಳನ್ನು ತನ್ನ ಆಶ್ರಯಕ್ಕೆ ತಿಳಿಯಪಡಿಸುವಂತಹ ಕಾರಣ. ಇದು ಪೂರ್ಣವಾಗಿ ಅಚೇತನ ಎಂದು ಹೇಳಲಿಕ್ಕೂ ಆಗುವುದಿಲ್ಲ. ಆದ್ದರಿಂದ ಅದನ್ನು ಹೊರಪಡಿಸಿ ಉಳಿದ ಮೂರನ್ನ ಅಚೇತನಗಳು ಅಂತ ಇಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. ಈ ಧರ್ಮಭೂತ ಜ್ಞಾನ ಅನ್ನೋದು ಬರೀ ವಿಶಿಷ್ಟಾದ್ವೈತಕ್ಕೆ ವಿಶೇಷವಾಗಿ, ಬೇರೆಯವರೆಲ್ಲ ಇದ್ರ ಬಗ್ಗೆ ಹೇಳೋಲ್ಲ. ಮುಂದಿನ ಚೂರ್ಣಿಕೆ ತ್ರಿಗುಣಮಾವದ್ ಸತ್ವ ರಜಸ್ ತಮಸ್ಸುಗಳಿಗೆ ಆಶ್ರಯಮಾನ ದ್ರವ್ಯ. ತ್ರಿಗುಣ ಎಂಬುದರ ವಿವರಣೆ. ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳಿಗೆ ಆಶ್ರಯವಾದಂತಹ ದ್ರವ್ಯ ತ್ರಿಗುಣ ಎಂಬ ಹೆಸರನ್ನು ಹೊಂದಿದೆ. ಸತ್ವ ರಜಸ್ ತಮಸ್ಸುಗಳಾವನ அடைவே ஞான சுகாதிகளுக்கு ராக துக்காதிகளுக்கும் ಪ್ರಮಾದ ಮೋಹಾದಿಗಳಕ್ಕೂ ಹೇತುಕ್ಕಳಾன ಗುಣವಿಶೇಷಗಳು. ಈ ಗುಣಗಳೇನೇನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸತ್ವ ರಜಸ್ಸು ತಮಸ್ಸು ಎಂಬ ಹೇಳುವ ಗುಣಗಳು ಜ್ಞಾನ ಸುಖ ಮೊದಲಾದವುಗಳು, ರಾಗ ದುಃಖ ಮೊದಲಾದವುಗಳಿಗೂ, ಪ್ರಮಾದ ಮೋಹ ಮೊದಲಾದವುಗಳಿಗೂ ಕಾರಣವಾದಂತಹ ಗುಣ ವಿಶೇಷಗಳು. ಸತ್ವಗುಣ ಇದ್ರೆ ಅದರಿಂದ ಜ್ಞಾನ ಉಂಟಾಗತ್ತೆ, ಸುಖ ಸಿಗುತ್ತೆ ಅದರಲ್ಲಿ. ಅದೇನೆ ರಜೋಗುಣಕ್ಕೆ ಬಂದ್ರೆ ರಾಗ, ವಿಷಯಗಳಲ್ಲಿ ಅದನ್ನು ಪಡಿಬೇಕು, ಇದನ್ನ ನಾನು ಅನುಭವಿಸ್ಬೇಕು, ಆ ಬಯಕೆಗಳು, ಅದು ಸಿಕ್ಕದೇ ಇದ್ದಾಗ ದುಃಖ. ತಮೋಗುಣ ಪ್ರಜಾದ್ರೆ ಪ್ರಮಾದ ನಡೆಯುವಂತಹದ್ದು, ಮೋಹ. ಶರೀರವೇ ನಾನು, ನನ್ನ ಬಿಟ್ರಿಲ್ಲ, ಐ ಡೋಂಟ್ ಕೇರ್, ನನ್ನ ಸುಖ ನನಗೆ ಪ್ರಧಾನ. ಅದು ತಮೋಗುಣದ ಪ್ರಾಚುರ್ಯದಿಂದ ಬರುವಂತಹದ್ದು. ಪ್ರಮಾದ ಅಂತಂದ್ರೆ ಎಲ್ಲ ಯಾವುದು ಸರಿಯಾಗಿದೋ ಅದನ್ನ ಭ್ರಮೆಯಿಂದ ಅದಕ್ಕೆ ವಿರುದ್ಧವಾಗಿ ತಿಳಿಯುವಂತಹದ್ದು. ಹೀಗೆ ಮೂರು ಗುಣಗಳು, ಸತ್ವ ರಜೋ ತಮೋ ಗುಣಗಳು. ಈ ತ್ರಿಗುಣத்தினுடைய ಕಾರಣ ದಶೆಯು ಕಾರ್ಯದಶೆಯು ಕೂಡ பெருகிருதிமான அங்காரமனங்கள் திருவாய்மொழி 10:7-10 பொங்கைம்புலனும் பொறி ஐந்தும் கருமேந்திரியமையும் ஐம்பூதம் என்றும் பிரித்து ಶಾಸ್ತ್ರಂ ಸೊಲ್ಲಾನಿರ್ಕುಂ. ಇವುಗಳಲ್ಲಿ ಗುಣಸಾಮ್ಯವನ್ನು ಹೊಂದಿರುವ ಮೂಲ ಪ್ರಕೃತಿಯಲ್ಲಿ ಒಂದು ಪ್ರದೇಶದಲ್ಲಿ ಭಗವಂತನ ಸಂಕಲ್ಪಕ್ಕೆ ಅನುಸಾರ ನಿಯತವಾದ ಕಾಲವಾದ ಗುಣವೈಷಮ್ಯವು ಉಂಟಾಗಿ ಅದರ ಕಾರಣ ಸಾತ್ವಿಕ ರಾಜಸ ತಾಮಸ ಎಂಬ ಹೆಸರುಗಳನ್ನುಳ್ಳಂತಹ ವಿಭಾಗಗಳನ್ನು ಹೊಂದಿ ಮಹಾನ್ ಎಂಬ ತತ್ವ ಉಂಟಾಗುತ್ತೆ. ಈ ತ್ರಿಗುಣಗಳು 33ನೇದು. ಕಾರಣದಶೆಯನ್ನ ಕಾರ್ಯದಶೆಯನ್ನು ಸಹ ಪ್ರಕೃತಿ, ಮಹತ್ತು ಮತ್ತು ಅಹಂಕಾರ, ಹೊಂಗುವ 5 ಇಂದ್ರಿಯಗಳು, ವಿಷಯಗಳು, 5 ಕರ್ಮೇಂದ್ರಿಯಗಳು, ಪಂಚಭೂತಗಳು ಎಂದು ವಿವರಿಸಿ ಶಾಸ್ತ್ರ ಹೇಳುತ್ತೆ. ದ್ರವ್ಯಗಳು ಎಷ್ಟು? 26 ತತ್ವಗಳು ಒಟ್ಟು. 24 ತತ್ವಗಳು ಇವೆಲ್ಲ ಸೇರುವಂತಹದ್ದು. ಪಂಚಭೂತಗಳು, ಅವುಗಳ ತನ್ಮಾತ್ರೆಗಳು, ಪೃಥ್ವಿ ಅಪ್ ತೇಜು ವಾಯುರಾಕಾಶ, ಆಮೇಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇಂದ್ರಿಯಗಳು, ಕಣ್ಣು ಕೈ ಕಾಲು, ಹೀಗೆ ಅಂಗಗಳು, ಅಂತರಿಂದ್ರಿಯಗಳು. ಅದಕ್ಕೆ ಇವೆಲ್ಲ ಸೇರಿಸಿ ಹೇಳ್ತಾ ಬಂದ್ರೆ 5 ಈಗ ಮನಸ್ಸು 11ನೇ ಇಂದ್ರಿಯ ಆಗುತ್ತೆ. ಅದಕ್ಕೆ ಮುಂದಕ್ಕೆ ಇದು ಹೇಳಿದ್ದು ಶುದ್ಧ ಸತ್ವ, ಪ್ರಕೃತಿ, ಕಾಲ, ಹೀಗೆ ಒಂದೊಂದನ್ನ ಇದು ಮಾಡಿದ್ರು. ಇವೆಲ್ಲ ಸಾಂಖ್ಯ ಶಾಸ್ತ್ರದಲ್ಲಿ ಈ ರೀತಿ ದ್ರವ್ಯಗಳು ಭಗವಂತನ ಸೃಷ್ಟಿಯಾಗಿರೋದನ್ನೆಲ್ಲ ವಿಭಾಗ ಮಾಡುವಂತಹದ್ದು. இவத்தில் குணசாமியத்தையுடைய மூல பிரகிருதியில் ஒரு பிரதேசத்திலே பகவத் சங்கல்ப நியத காலமான குண வைஷமியமடியாக சாத்விக ராஜச தாமசங்கள் என்று பிரிவை உடைத்தான மகான் பிறக்கும்.
ಇವುಗಳಲ್ಲಿ ಗುಣಸಾಮ್ಯವನ್ನು ಹೊಂದಿರುವ ಮೂಲ ಪ್ರಕೃತಿಯಲ್ಲಿ ಒಂದು ಪ್ರದೇಶದಲ್ಲಿ ಭಗವಂತನ ಸಂಕಲ್ಪಕ್ಕೆ ಅನುಸಾರ ನಿಯತವಾದ ಕಾಲವಾದ ಗುಣವೈಷಮ್ಯ ಉಂಟಾಗಿ ಅದರ ಕಾರಣ ಸಾತ್ವಿಕ ರಾಜಸ ತಾಮಸ ಎಂಬ ಹೆಸರುಗಳುಳ್ಳ ವಿಭಾಗಗಳನ್ನು ಹೊಂದಿ ಮಹಾನ್ ಎಂಬ ತತ್ವ ಉಂಟಾಗತ್ತೆ. ಪ್ರಕೃತಿ, ಮೂಲ ಪ್ರಕೃತಿ, ಅದರಿಂದ ಮಹತ್ತಿಂದ ಅಹಂಕಾರ, ಅಹಂಕಾರದಿಂದ ಈ ಇಂದ್ರಿಯಗಳು ಎಲ್ಲ ವ್ಯಕ್ತವಾಗಿದ್ದು ಅಂತ ಇಲ್ಲ. ಇದೆಲ್ಲ ಆಧಾರ ಶಕ್ತಿ ಅಂತ ಅಂದ್ಬಿಟ್ಟು ರಾಮಾನುಜರು ನಿತ್ಯ ಗ್ರಂಥದಲ್ಲೂ ಕೂಡ ಇದನ್ನ ವಿವರಣೆ ಮಾಡ್ತಾರೆ, ಹೇಳ್ತಾರೆ. இதில் நின்றும் இவ்வடைவே சாத்விக ராஜಸ ತಾಮಸ ಅಹಂಕಾರங்கள் ಉಂಡಾಂ. ಇದರಿಂದ ಈ ಮೂಲ ಪ್ರಕೃತಿ, ಅದರಿಂದ ಮಹತ್ ಅನ್ನೋದು ಉಂಟಾಯ್ತು. ಮಹತ್ತು ಮೂರು ರೀತಿ ಆಯ್ತು. ಅದರಿಂದ ಅಹಂಕಾರ ಉಂಟಾಯ್ತು ಮಹತ್ತಿನಿಂದ. ಅದು ಮೂರು ಬಗೆ ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರಗಳು ಉಂಟಾಗತ್ತೆ. ಇದೆಲ್ಲ ನಿಯತವಾದ ಭಗವತ್ ಸಂಕಲ್ಪದ ಕಾರಣ. ಎಲ್ಲ ಅವನ ಸಂಕಲ್ಪದಿಂದನೇ ಎಲ್ಲ ಸೃಷ್ಟಿ. ಅವನು ಸತ್ಯ ಸಂಕಲ್ಪ, ಎಲ್ಲ ಹಿಂಗೀಗಾಗಬೇಕು ಅಂತ ಅಂದ್ಬಿಟ್ಟು ಅವನು ಸಂಕಲ್ಪಿಸಿದ್ರೆ ಆ ರೀತಿ ಎಲ್ಲವೂ ಉಂಟಾಗತ್ತೆ. ராஜச அகங்காரம் துணையாக சாத்விக அகங்காரத்தில் நின்றும் ஏகாதச இந்திரியங்களும் தாமச அகங்காரத்தில் நின்றும் தன் மாத்திரளை இடையிட்டு கொண்டு ಪಂಚಭೂತங்களும் ಉತ್ಪನ್ನಗಳಾಂ. ಭೂತಗಳಿಗೆ ಉಪಾದಾನಗಳಾದಂತಹ ಶಬ್ದ ತನ್ಮಾತ್ರೆ ಮೊದಲಾದವು ಆಯಾ ಭೂತಗಳಿಗೆ ಗುಣಗಳಾದ ಶಬ್ದ ಸ್ಪರ್ಶಾದಿಗಳು ಬೇರೆ ಬೇರೆಯಾದದ್ದು. இப்பூதங்கள் ஐந்திலும் குணங்கள் ஐந்தும் நிற்கும் அடைவை ஊனிலாய வைந்துமாய் திருச்சந்த விருத்தம். ಮೊದಲನೇ ಪಾಶರ ಎನ್ಗಿರ ಪಾಟಿன்படியே ಅನುಸಂಧಿಪ್ಪದು. ತಿರುಮಳಿಸಿ ಆಳ್ವಾರ್ ತಿರುಚಂದ ವಿರುತ್ತಂನಲ್ಲಿ ಸೃಷ್ಟಿ ಇದೆಲ್ಲ ಹೇಗೆ ಎಲ್ಲವನ್ನು ಹೇಳ್ತಾರೆ. ದ್ರವ್ಯಗಳು ಎಷ್ಟು ಎಲ್ಲ 24 ತತ್ವ, 25ನೇದು ಜೀವಾತ್ಮ, 26ನೇದು ಪರಮಾತ್ಮ, ಇವೆಲ್ಲ ಸೇರಿ ವ್ಯಕ್ತವಾಗಿರುವಂತ ಪ್ರಕೃತಿ, ನಮಗೆ ಕಣ್ಣಿಗೆ ಕಾಣುವಂತಹ ಈ ಸೃಷ್ಟಿ ಅನ್ನುವಂಥದ್ದು. ಈ 5 ಭೂತಗಳಿಂದ ಹಾಗೂ ಗುಣಗಳಿಂದ ವಿಕಾಸ ನಿಲ್ಲುತ್ತದೆ. ಅವುಗಳನ್ನ ಪೂನಿಲಾಯ ವೈಂದುಮಾಯ್ ಎಂಬ ಪಾಶರ ರೀತಿಯಲ್ಲಿ ಅನುಸಂಧಾನ ಮಾಡಬೇಕು. ಈ ಸೂತ್ರಗಳಲ್ಲಿ ಪ್ರಕೃತಿಯಿಂದ ಹೇಗೆ ಬೇರೆ ಬೇರೆ ತತ್ವಗಳು ಉಂಟಾಗಿ ಅವುಗಳ ಮಿಶ್ರಣಗಳಿಂದ ಹೇಗೆ ಜಗತ್ತು ಉಂಟಾಗುವುದು ಅನ್ನೋದನ್ನು ಸೂಚಿಸ್ತಾರೆ. ನಿರೀಶ್ವರರಾದ ಸಾಂಖ್ಯರು ಹೇಳೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಸಾಂಖ್ಯ ಮತ ಇದನ್ನು ಹೇಳಿದ್ರು ಕೂಡ ಅವರು ನಿರೀಶ್ವರವಾದಿಗಳು, ಈಶ್ವರ ಇಲ್ಲ ಅವರ ಪ್ರಕಾರ. ಇಲ್ಲಿ ಎಲ್ಲವೂ ಭಗವತ್ ಸಂಕಲ್ಪಕ್ಕೆ ಅಧೀನವಾದದ್ದು. ಎಲ್ಲ ತತ್ವಗಳು ಕೂಡ ಭಗವಂತ ಸಂಕಲ್ಪಕ್ಕೆ ವಿರುದ್ಧವಾಗಿ ಏನೂ ನಡೆಯುವಾಗಿಲ್ಲ. ಅದರ ತನ್ಮಾತ್ರೆಗಳಿಗೂ ಅವುಗಳಿಂದ ಉಂಟಾಗುವ ಪಂಚಭೂತಗಳಿಗೂ ಕಾರಣ ಭಗವತ್ ಸಂಕಲ್ಪ. ಪಂಚ ತನ್ಮಾತ್ರೆಗಳು ಭೂತಗಳಿಗೆ ಸಂಬಂಧಪಟ್ಟಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಗುಣಗಳು ಭೇದವಿದೆ. ಈಗ ಪ್ರಕೃತಿ ಗಂಧವತಿ ಪೃಥ್ವಿ. ಭೂಮಿಗೆ ಗಂಧ ಇದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಈಗ ಮಳೆ ಬಂದಿದ ತಕ್ಷಣ ಭೂಮಿಯಿಂದ ಒಂದು ವಾಸನೆ ಬರುತ್ತೆ, ಓಹೋ ಮಳೆ ಬರ್ತಾ ಇದೆ ಅಂತ. ಅದರಿಂದ ತಿಳಿಯುವಂತಹದ್ದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಅದಕ್ಕೆ ಸರಿಯಾಗಿ ಇಂದ್ರಿಯಗಳು. ಶಬ್ದವನ್ನು ಕೇಳೋದು ಶ್ರೋತೃ, ಕಿವಿ. ಸ್ಪರ್ಶ ಚರ್ಮದಿಂದ, ಈಗ ಕೈಯಿನ ಚರ್ಮದಿಂದ ನೀವು ಅದು ಬಿಸಿ ಇದೆಯೋ ತಣ್ಣಗಿದೆಯೋ ಮುಟ್ಟಿದಾಗ ತಿಳಿಯುವಂಥದ್ದು. ಶಾಖ ಉಷ್ಣಗಳ ಸಂವೇದನೆ. ರೂಪ ಕಣ್ಣಿನಿಂದ ಕಾಣುತ್ತೆ ನಿಮಗೆ ಯಾವ ವಸ್ತು ಹೇಗಿದೆ ಏನು ಅನ್ನೋದು. ರಸ ನಾಲಿಗೆಯಿಂದ, ಇದು ಷಡ್ರಸೋಪೇತವಾದದ್ದು. 6 ರಸಗಳು: ಕಹಿ, ಆಮ್ಲ, ಉಪ್ಪು, ಹುಳಿ, ಖಾರ, ಸಿಹಿ, ಸಪ್ಪೆ ಹೀಗೆ ಬರ್ಬೇಕಾದ್ರೆ. ಗಂಧ ಅಂದ್ರೆ ಸ್ಮೆಲ್ಲು, ಅದು ನಾಸಿಕ ಇಂದ್ರಿಯ, ಮೂಗಿದೆ, ಅದರಿಂದ ನಮಗೆ ಗಂಧ ಇದು ತಿಳಿಯುವಂತಹದ್ದು. ಈಗ ಈ ನಾಯಿಗಳಿಗೆ ಘ್ರಾಣೇಂದ್ರಿಯ ಬಹಳ ತೀವ್ರವಾಗಿದೆ, ಅದಕ್ಕೆ ಅವು ಎಲ್ಲವನ್ನು ಮೂಸಿ ನೋಡಿನೇ ಹೇಳುತ್ತೆ. ಹಸುಗಳು ಅಷ್ಟೇ, ಹುಲ್ಲನ್ನು ತಿಳ್ಬೇಕಾದ್ರೆ ಅದ್ರ ಮೇಲೆ ಗಂಜಲ ಬಿದ್ದಿತ್ತು ಅಂತಂದ್ರೆ ತಿನ್ನೋಲ್ಲ ಅದು. ಒಂದೊಂದಕ್ಕೆ ಒಂದೊಂದು ಇಂದ್ರಿಯಗಳು.
ಪಟುವಾಗಿರೋದು. ಈಗ ದೃಷ್ಟಿ ಗೃಧ್ರ ದೃಷ್ಟಿ ಅಂತ ಹೇಳ್ತಾರೆ. ರಣಹದ್ದು ಮೇಲೆ ಹರ್ತಾ ಇದೆ, ಎಷ್ಟು ಕಾಣಿಸೋದೇ ಇಲ್ಲ ನಮ್ಗೆ, ಬಹಳ ಚಿಕ್ಕದಾಗಿ. ಆದ್ರೆ ಅದ್ರ ದೃಷ್ಟಿ ಚೆನ್ನಾಗಿದೆ ಅಂದ್ರೆ ಅಷ್ಟು ಮೇಲಿನಿಂದ ಅದನ್ನು ನೋಡೋದೇನೋ, ಎಲ್ಲಿ ಒಂದು ಪ್ರಾಣಿ ಬಿದ್ದಿದೆ, ಕೊಳಿತಾ ಇದ್ರೆ ಈ ಕೊಳೆಯುತ್ತಲ್ಲ ಕಾಡಿನಲ್ಲೋ ಇದ್ರಲ್ಲೋ, ಇಲ್ಲ ನಾಯಿಗಳೋ ಮತ್ತೊಂದು, ಆ ಕೊಳೆತ ವಾಸನೆ ಆಕಾಶದಲ್ಲಿ ಮೇಲಕ್ಕೆ ಹೋಗ್ತಾ ಆ ಸ್ಮೆಲ್ ಅನ್ನ ಅಲ್ಲಿ ಗಮನಿಸ್ಬಿಟ್ಟು ಆ ಪಕ್ಷಿಗಳು ಅಲ್ಲಿಂದ ಬರುತ್ತವೆ ಕೆಳಗೆ. ಇದೊಂದು ಎಮ್ಮೆನೋ ಹಸುನ ಯಾವುದೋ ಸತ್ತಿದೆ ಅಂತಂದ್ರೆ ಅದಕ್ಕೆಲ್ಲ ಮುತ್ಕೊಳ್ಳುವಂತಹದ್ದು ರಣಹದ್ದುಗಳು ಇವುಗಳೆಲ್ಲ ಬರೋದು. ಅವುಗಳಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಒಂದು ಅಲ್ಲಿಂದ ನೋಡ್ಬೇಕಾದ್ರೆ ದೃಷ್ಟಿ, ಎರಡನೇದು ಆ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹುಡ್ಕೊಂಡು ಅವು ಬರುತ್ತವೆ. ಒಂದೊಂದು ಇಂದ್ರಿಯಗಳು ಅವುಗಳಿಂದ ಬರುವಂತಹದ್ದು. ಹೀಗೆ ಈ ಇಂದ್ರಿಯಗಳು, ಅವುಗಳ ತನ್ಮಾತ್ರೆಗಳು, ಇವೆಲ್ಲ ಭಗವತ್ ಸಂಕಲ್ಪದಿಂದ ಪ್ರಕೃತಿ, ಅವನು ಸೃಷ್ಟಿಸಿದ ಪ್ರಕೃತಿನಲ್ಲಿ ಇವೆಲ್ಲ ಉಂಟು. ಈಗ ಪೃಥ್ವಿ ತತ್ವ, ನೀರು ಆಪಹ, ವಾಯು ಗಾಳಿ, ತೇಜಸ್ಸು ಅಗ್ನಿ, ಆಕಾಶ ಸ್ಪೇಸು, ಇವೆಲ್ಲ ಪಂಚಭೂತಗಳು. ಆ ಪಂಚಭೂತಗಳ ಪಂಚೀಕರಣದಿಂದ ಉಂಟಾದಂತಹ ದ್ರವ್ಯಗಳೆಲ್ಲ, ಅಂದ್ರೆ ಎಲ್ಲವೂ ತ್ರಿಗುಣಾತ್ಮಕವಾದದ್ದು. ಮುಂದಿಂದು இப்படி மகதாதிகளான தத்துவங்களும் இவத்தின் கலசுதலடியாக பிறக்கும் அனந்தங்களான பிரம்மாண்டங்கள் முதலான காரியங்களும் எல்லாம் திரிகுண திரவியமாகிற பெரும் கடலில் அலைகளும் நுரைகளும் குமிழிகளும் போல ஆவதழிவதாய் வருகிற பிரவாகம் அனாதியாக விச்சேதமர போருகைக்கடி பலபலமாய மயக்குக்களால் இன்புருவும் இவ்விளையாட்டு உடையானுடைய இச்சானுவர்த்தியான காலம் அனாதியாய் அனந்தமாய் நடக்கும் என்னும் இடத்தை ಅನಾದಿರ್ ಭಗವಾನ್ ಕಾಲಹ ವಿಷ್ಣು ಪುರಾಣ 1:2:26 ಇತ್ಯಾದಿಗಳಿಲೆ ಕಂಡುಕೊಳ್ಳುವುದು. ಈಗೇನೋ ಅವ್ರ ಮನಸ್ಸಿಗೆ ಬಂದಿತ್ತು, ಏನೇನೋ ಹೇಳ್ತಾ ಇದ್ದಾರೆ ಅಂತಲ್ಲ, ಇದಕ್ಕೆಲ್ಲ ಆಧಾರಗಳು ಈ 24 ದ್ರವ್ಯಗಳು ಅಂತ ಹೇಳಿದ್ವಲ್ಲ, ಅದಕ್ಕೂ ಅಷ್ಟೇ ವೇದ ಪುರಾಣಗಳು ಇವುಗಳಲ್ಲೆಲ್ಲ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇದು ಮಹತ್ತು ಮೊದಲಾದ ಅಚೇತನ ತತ್ವವು ಇವುಗಳೊಡನೆ ಸೇರಿಸಿ ಉತ್ಪನ್ನ ಮಾಡುವಂತಹ ಅನಂತವಾದ ಬ್ರಹ್ಮಾಂಡಗಳು. ಒಂದು ಬ್ರಹ್ಮಾಂಡ ಅಂದ್ರೇನು? 14 ಲೋಕಗಳು, ಚತುರ್ದಶ ಭುವನಾತ್ಮಕಂ ಅಂಡಂ. ಯಾವುದು ಚತುರ್ದಶ 14 ಅಂತಂದ್ರೆ, ಈಗ ಇದು ಭೂಲೋಕ, ಮೇಲಿಂದು ಭುವಃ ಸುವಃ ಜನಃ ತಪಃ ಸತ್ಯಂ, ಕೆಳಗಡೆ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ, ಮಧ್ಯದಲ್ಲಿರೋದು ಭೂಮಿ. ಇದಿಷ್ಟು ಸೇರಿ 14. ಮೇಲೆ 7, ಕೆಳಗಡೆಗೆ 7, ಮಧ್ಯದಲ್ಲಿರೋದು ಇದು ಸೇರಿ ಮೇಲಿನ ಇದರಲ್ಲಿ ಒಟ್ಟು 14. ಆ 14 ಲೋಕಗಳು ಸೇರಿದ್ರೆ ಒಂದು ಅಂಡ, ಅದಕ್ಕೆ ಬ್ರಹ್ಮಾಂಡ ಅಂದ್ರು. ಎಲ್ಲದರ ವರ್ಣನೆ ಕೂಡ ನಮಗೆ ಪುರಾಣದ ಜೊತೆನಲ್ಲಿ ಹೇಳಿದ್ದೆ. ಇದೊಂದು ಮೊಟ್ಟೆ ಅಂತ ಅಂದ್ರು. ಕೋಳಿ ಮೊಟ್ಟೆ ಹೇಗಿದೆಯೋ ಹಾಗೆ, ಇದು ರೌಂಡ್ ಆಗಿಲ್ಲ, ತಾನಿ ಮೊಟ್ಟೆ ಅಂತ ಹೇಳ್ತಾರಲ್ಲ ಹಾಗೆ. ಇದು ಭಗವಂತ ಸೃಷ್ಟಿ ಮಾಡಿದ್ದು. ಇದು ಬರೀ ಒಂದಲ್ಲ, ಇಂಥದ್ದು ಅಖಿಲಾಂಡ ಕೋಟಿ ಅಂತ. 1, 2 ಅಲ್ಲ, 100 ಅಲ್ಲ, 1000ವಲ್ಲ, ಲಕ್ಷವೂ ಅಲ್ಲ, ಕೋಟಿ ಬ್ರಹ್ಮಾಂಡಗಳಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು ಭಗವಂತ. ಅಷ್ಟೂ ಲೋಕಗಳಲ್ಲಿ ಇರುವಂತ ಎಲ್ಲ ಚೇತನರು, ಅವರಲ್ಲಿ ನಡೆಯುವಂತಹ ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ ಅವರು ಬಂಧಿಸಲ್ಪಟ್ಟಿರೋದ್ರಿಂದ ಇವರೆಲ್ಲರೂ ಬದ್ಧರೇನೆ. ಇಷ್ಟು ಲೋಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ಇರುವಂತವ್ರು ಪ್ರತಿಯೊಬ್ರು ಏನೇನ್ ನಡೆಸ್ತಾರೆ ಅನ್ನೋದನ್ನ ಎಲ್ಲವನ್ನೂ ಅವನು ತಿಳಿಯಬಲ್ಲ. ಸರ್ವಸ್ಯ ಸಾಕ್ಷಿ, ಸರ್ವಸ್ಯ ಈಶಾನಃ, ಅವನು ಪರಮಾತ್ಮ, ಅವನು ನಾರಾಯಣ. ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ, ಎಲ್ಲದರಲ್ಲೂ ಕೂಡ
ತನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ಅವನು ತಿಳಿತಾನೆ, ಎಲ್ಲವನ್ನ ಪ್ರವೇಶಿಸಿದ್ದಾನೆ. ಅವನಿಲ್ಲದೆ ಯಾವುದು ಇರೋಕ್ಕಾಗಲ್ಲ, ಚೇತನವಾಗ್ಲಿ ಅಚೇತನವಾಗ್ಲಿ. ಇದು ಅವನ ಸೃಷ್ಟಿ. ಜಗತ್ತಿಗೆ ಕಾರಣ ಯಾವುದು? ಉಪನಿಷತ್ತುಗಳು ಹೇಳುತ್ತೆ. ಪ್ರಶ್ನೋಪನಿಷತ್ತು, ಕಿಂ ಕಾರಣಂ ಬ್ರಹ್ಮ. ಈ ಜಗತ್ತಿಗೆ ಕಾರಣ ಯಾವುದು? ಅದರ ಬಗ್ಗೆ ತಿಳಿಯೋಣ. ಕಾರಣಂತು ಧ್ಯೇಯ. ಯಾವುದು ಜಗತ್ತಿಗೆ ಕಾರಣವೋ ಅವನ ಬಗ್ಗೆ ತಿಳಿಯೋಣ. ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ ಇಲ್ಲಿ ಗಿಡ, ಮರ, ಬೆಟ್ಟ, ನದಿ, ಪರ್ವತ ಎಲ್ಲ ನಿರ್ಮಿಸಿದವರು ಯಾರು? ಯಾರು ಇದನ್ನೆಲ್ಲ ಮಾಡಿದ್ರು? ಇದನ್ನೆಲ್ಲ ಯಾರು ನಿಯಂತ್ರಿಸೋರು ಯಾರು? ಬೆಳಗಾದ ತಕ್ಷಣ ಸೂರ್ಯೋದಯ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಅಂದ್ರೆ 6 ಗಂಟೆ 5 ನಿಮಿಷ ಅಂದ್ರೆ ಆ ಟೈಮ್ ಸರಿಯಾಗಿ ಅವನು ಸೂರ್ಯೋದಯ ಆಗ್ಬೇಕು. ಅವನು ಇವತ್ತು ನನಗೆ ರಜಾ, ಇವತ್ತು ಸಂಡೆ, ನಿಧಾನಕ್ಕೆ ಹೇಳ್ತೀನಿ ಅಂತ ಏನಾರು ಆ ರೀತಿ ಏನಾರು ಆಗುತ್ತಾ? ಕಂಪ್ಯೂಟರು ಎಡವಬಹುದು, ಆದ್ರೆ ಇವರಿಗೆ ಯಾರು ಗಾಳಿ ಬೀಸೋದು. ಬೀಶಾಸ್ಮಾತ್ ವಾತಃ ಪವತೆ ಬೀಶೋದೇತಿ ಸೂರ್ಯ ಬೀಶಾಸ್ಮಾತ್ ಅಗ್ನಿಶ್ಚ ಇಂದ್ರಶ್ಚ. ಅಗ್ನಿ ಇಂದ್ರ ಅಂದ್ರೆ ಅವರಿಬ್ಬರೇ ಅಲ್ಲ, ಅವರಂದ್ರೆ ಎಲ್ಲರೂ ಸೇರಿದಂತೆ. ಮೃತ್ಯುರ್ಧಾವತಿ ಪಂಚಮ ಇತಿ. ಎಲ್ಲರೂ ಭಯಪಡುವಂತ ಮೃತ್ಯು. ಆ ಮೃತ್ಯುವು ಭಯಪಟ್ಟು ಭಗವಂತನ ಸಂಕಲ್ಪಕ್ಕೆ ತನ್ನ ಕಾರ್ಯಗಳನ್ನ ಅವನು ನಡೆಸ್ತಾನೆ. ಯಾರು ಇವನ ಸಂಕಲ್ಪವನ್ನು ಅತಿಕ್ರಮಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವನು ಸುಪ್ರೀಂ. ಅವನಿಗೆ ಸಮರು ಇಲ್ಲ, ಅಧಿಕರೂ ಇಲ್ಲ. ಅವನ ಮೇಲೆ ಇನ್ಯಾರು ಇಲ್ಲ. ಅವನ ಸೃಷ್ಟಿಯನ್ನು ಮಾಡ್ತಾನೆ. ಅವನು ಯಾಕೆ ಹಿಂಗ್ ಮಾಡದ ಅಂತ ಯಾರು ಕೇಳೋಕ್ಕಾಗಲ್ಲ. ಹಾಗಂತ ಮನಸ್ಸಿಗೆ ಬಂದು ಏನೇನೋ ಮಾಡೋಲ್ಲ. ಅವನು ತಾನೇ ಸೃಷ್ಟಿಸಿದ ರೀತಿಯಲ್ಲಿ ಅದಕ್ಕೆಲ್ಲ ಏನೇನು ವಿಷಯಗಳಿದೆಯೋ ಆ ರೀತಿನಲ್ಲೇ ಎಲ್ಲವನ್ನು ಮಾಡೋದು. ಅರ್ಜುನನಿಗೆ ಕೃಷ್ಣ ಸಾರಥಿಯಾದ. ಏನು ಕರ್ಮ ಮಾಡಿದ್ದ ಅವನು? ಅವನಿಗೆ ಸಾರಥಿಯಾಗಿ ಅವನ ರಥವನ್ನ ಕ್ಲೀನ್ ಮಾಡಿ, ಆ ಕುದುರೆಗಳಿಗೆ ಮೈ ಮಾಲಿಶ್ ಎಲ್ಲ ಮಾಲಿಶ್ ಮಾಡಿ, ಏನು ಅಂದ್ರೆ ಅವುಗಳಿಗೆ ಹೋರ್ಗೆ ಹೋಗಿ ಬಂದಾಗ ಅವ್ರಿಗೆಲ್ಲ ಸುಸ್ತಾಯ್ತು ಅಂದಾಗ ಮೈಯೆಲ್ಲ ಸ್ವಲ್ಪ ಉಜ್ಜಿ ಮಾಡಿ, ಹುಲ್ಲು ಹಾಕಿ ನೀರು ಹಾಕಿ ರಥವನ್ನ ಸಿದ್ಧ ಮಾಡಿ ಸಾರಥಿಯಾಗಿ ಮಾಡ್ಬೇಕಾದ. ಯಾಕೆ ಮಾಡ್ತೀಯ ನೀನಿಂದೆಲ್ಲ? ಏನ್ ಕರ್ಮ ಮಾಡಿದ್ದೆ ಭಗವಂತ ಅಂತಂದ್ರೆ, ಲೋಕಃ ತದನುವರುತ್ತೆ ಅನುವರ್ತತೆ. ನಾನು ಸಾರಥಿಯಾಗಿ ಮಾಡಬೇಕಾದ ಧರ್ಮಗಳೇನಿದೆ ಅದನ್ನ ನಾನು ನಡೆಸದಿದ್ರೆ ಎಲ್ಲ ವ್ಯವಸ್ಥೆನೂ ಕೆಟ್ಟೋಗುತ್ತೆ. ಅದರಿಂದ ನಾನೇ ತಿಳಿಸಿದಂತೆ ಪ್ರತಿಯೊಬ್ಬರು ಅವರವರ ಕರ್ಮಕ್ಕೆ ಸರಿಯಾಗಿ ನಡೆಸ್ಬೇಕು. ಭಗವಂತ ಯಾವ ಕರ್ಮ ಮಾಡಿದ್ದ? ಅವನು ಕರ್ಮ ಯಾವುದು ಮಾಡಿಲ್ಲ. ಸಂಭವಾಮಿ ಆತ್ಮಮಾಯೆಯ ಅಂದ. ಹೀಗೆ ಎಲ್ಲವೂ ವ್ಯವಸ್ಥಿತವಾದದ್ದು. ಪರಮ ಪೂಜ್ಯ ರಂಗಪ್ರಿಯರು ಹೇಳ್ತಾ ಇದ್ರು, ಈಗ ಅನೇಕರು ಹೇಳ್ತಾ ಇದ್ದೆ ಆಗಿನ ಕಾಲಕ್ಕೆ. ನಾನು ಇದನ್ನ ಹಿಂದೆ ಅನೇಕ ಬಾರಿ ಉಪನ್ಯಾಸದಲ್ಲಿ ಹೇಳಿದ್ದೆ. ಭಗವಂತನನ್ನು ಕಂಡವರು ಯಾರು ಇದ್ದಾರ? ಈಗ ಹಿಂದಿನ ಕಾಲಕ್ಕೆಲ್ಲ ಆಳ್ವಾರ್ಗಳದ್ದು ಆ ಕಾಲ ಎಲ್ಲ ಆಯ್ತು. ಅವರೆಲ್ಲ ನಾನು ತಿರುಗ್ ಪೊನ್ಮೇನಿ ಕಂಡೇನ್, ಅವನನ್ನ ನೋಡಿದೆ, ಕನಸಿನಲ್ಲಿ ನೋಡಿದ್ದೆ, ನನಸಾಗೆ ನೇರವಾಗಿ ನೋಡಿದೆ, ಈ ಎಲ್ಲ ಉದ್ಗಾರಗಳು ಆಚಾರ್ಯರು ಇವ್ರದೆಲ್ಲ ಅವ್ರದೆಲ್ಲ ಹಿಂದಿನ ಕಾಲ. ಈಗ ನಾಥಮನಿಗಳ ಕಾಲನೇ 780 ಏನೋ ಬರುತ್ತೆ, 8ನೇ ಶತಮಾನ. ಶಂಕರಾಚಾರ್ಯರು 8ನೇ ಶತಮಾನ, ಅದಕ್ಕೆ ಸ್ವಲ್ಪ ಹಿಂದಿನಲ್ಲಿ 11ನೇ ಶತಮಾನ ರಾಮಾನುಜಾಚಾರ್ಯರು, 13ರಲ್ಲಿ ಮಧ್ವಾಚಾರ್ಯರು. ಇವರೆಲ್ಲ ನಡೆಸಿದ್ದು ಅವರ ಜೀವನದ ಘಟನೆಗಳು ಅದು ಅತಿ ಮಾನುಷವಾದದ್ದು, ಒಂಥರ ಏನು ಅಸ್ವಾಭಿಕವಾದದ್ದು, ಅದು ಅವರಿಗೆ ಸೀಮಿತವಾದದ್ದು ಎಲ್ಲ ನಡೆಸೋಕೆ ಭಗವದ್ ಅಂಶಭೂತರಾಗಿ ಅವರುಗಳ ನಡೆಸಿದ್ದಂಥದ್ದು. ಪವಾಡಗಳು ಅದು ಇದು ಕತೆ ಅದಕ್ಕಾಗಿ ಅವ್ರು ನಂಬಬೇಕು ಅಂತಲ್ಲ, ಅದೆಲ್ಲ ನಡೆಸಿದ್ದು ಭಗವಂತನ ನೇರವಾಗಿ ಮಾತಾಡಿದ್ದು ಎಲ್ಲ. ಹಾಗೆ ಇಲ್ಲಿ ಈಗಿನ ಕಾಲಕ್ಕೆ ಯಾರು ಇದ್ದಾರ ಭಗವಂತನ ಜೊತೆ ಮಾತಾಡಿದವರು ಅಥವಾ ನೋಡ್ತಾ ಇದ್ದವರು ಅಂದ್ರೆ, ನಾ ಹೇಳ್ತಾ ಇದ್ದೆ ರಂಗಪ್ರಿಯ ಸ್ವಾಮಿಗಳನ್ನ ನೋಡಿ. ಏನವರು ದೇವರು ನೋಡಿದಾರ? ಖಂಡಿತ. ಅವರ ಶಿಷ್ಯರಿಗೆಲ್ಲ ಅನುಭವ, ನೇರವಾಗಿ ಭಗವಂತನನ್ನು ಕಂಡಿದ್ದು. ಹಾಗಾದ್ರೆ ಏನವರು ಅವ್ರು ಬೋರ್ಡ್ ಹಾಕೊಂಡಿದ್ರ ನಾನು ಭಗವಂತನ ಕಂಡಿದ್ದೇನೆ ಅಂತ? ಏನಿಲ್ಲ. ಎಲ್ಲರೂ ಕೂಡ ಅವರವರ ಇದನ್ನು ನಡೆಸುವಂಥದ್ದು.
ನಾನು ಈ ಯೋಗಕ್ಷೇಮ ಅಂತ ಪತ್ರಿಕೆ ಇದಕ್ಕೆಲ್ಲ ಅವರನ್ನ ಬಹಳ ಇದಾಗಿ ಹೋಗ್ಬೇಕಾದ್ರೆಲ್ಲ ಮಾಡ್ಬೇಕಾದ್ರೆ ಈಗ ಸನ್ಯಾಸಿಗಳಾಗಿ ಎಲ್ಲವನ್ನು ಬಿಟ್ರು. ಭಗವಂತನ್ನೇ ಕಂಡ ಮೇಲೆ ಈ ಸಂಧ್ಯಾವಂದನೆ ಇವೆಲ್ಲ ಬೇಕಾ? ಅದಕ್ಕೆ ಅವರು ಬಹಳ ಸುಂದರವಾಗಿ ಹೇಳಿದ್ರು, ಲೋಕ ಸಂಗ್ರಹಕ್ಕಾಗಿ ಎಲ್ರು ಮಾಡ್ಬೇಕಪ್ಪ, ಪ್ರತಿಯೊಬ್ರು ಕೂಡ. ಯಾಕೆಂದ್ರೆ ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ಯದ್ಯದೇ ಆಚರತೆ ಶ್ರೇಷ್ಠ. ಯಾರು ಶ್ರೇಷ್ಠರು? ಶಾಸ್ತ್ರಗಳನ್ನು ಸರಿಯಾಗಿ ತಿಳಿದು ಈ ರೀತಿ ನಡೆಯಬೇಕು ಅಂತ. ಈ ಆಚಾರ್ಯ ಅನ್ನೋ ಪದಕ್ಕೂ ಬರಬೇಕಾದ್ರೂ ಇದೆ. ಅಚಿನೋತಿ ಶಾಸ್ತ್ರಾರ್ಥಾತ್. ಅಚಿನೋತಿ ಅಂತಂದ್ರೇನು? ಶಾಸ್ತ್ರವನ್ನ ಯಥಾರ್ಥವಾಗಿ ತಿಳಿಯೋದು. ಅಲ್ಲಿ ಅಲ್ಪಜ್ಞಾನ ಇಲ್ಲ, ಅದಕ್ಕೆ ವಿರುದ್ಧವಾದ ಅರ್ಥ ಇಲ್ಲ, ವಿಪರೀತವಾದ ಜ್ಞಾನ ಇಲ್ಲ. ಏನ್ ಹೇಳಿದ್ಯೋ ಅದರಲ್ಲಿ ಅದನ್ನ ಯಥಾವತ್ ತಿಳಿಯುವಂತದ್ದು. ಅಚಿನೋತಿ ಶಾಸ್ತ್ರಾರ್ಥಾತ್ ಆಚಾರೇ ಸ್ಥಾಪಯಿಷ್ಯತಿ. ಹೀಗೆ ನಡೆಯಬೇಕು ಅಂತ ಅದನ್ನ ಆಚರಣೆಯಲ್ಲಿ ನಡೆಸೋದಕ್ಕೆ ಅದನ್ನ ಮಾಡಿಟ್ರು. ಇದೇನೇ ಸ್ಮೃತಿ ಗ್ರಂಥಗಳು, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಆರೀತ, ಪರಾಶರ, ಇವರೆಲ್ಲ. ಸ್ವಯಂ ಆಚರತೆ, ತಾನು ಸ್ವತಃ ಅದನ್ನು ಆಚರಿಸೋನು. ಆಚಾರದಲ್ಲಿ ಹೀಗಿರ್ಬೇಕು ಅಂತ ಹೇಳ್ಬಿಟ್ಟು ತಾನು ಆಚರಿಸದೇ ಇದ್ರೆ ಅದಕ್ಕೇನ್ ವ್ಯಾಲ್ಯೂ ಇರುತ್ತೆ? ಸ್ವಯಂ ಆಚರತೆ ಯಸ್ಯ ಸಹ ಆಚಾರ್ಯ. ಹಾಗೆ ಇವನು ಗೀತಾಚಾರ್ಯನಾಗಿ ಜಗದಾಚಾರ್ಯ, ರಾಮನು ಅಷ್ಟೇ ಆಚಾರ್ಯ, ರಾಮಾಚಾರ್ಯ. ಏನ್ ಮಾಡಿದ್ದು ಅಂದ್ರೆ ಮರ್ಯಾದಾ ಪುರುಷೋತ್ತಮ, ಮಾನವನಾಗಿ ಹೇಗೆ ಬಾಳಬೇಕು, ಬದುಕಿನಲ್ಲಿ ಕಷ್ಟಗಳು ಸಮಸ್ಯೆಗಳು ಎದುರಾದಾಗ ಹೇಗೆ ಅದನ್ನು ಎದುರಿಸ್ಬೇಕು, ಸತ್ಯ ಅಧರ್ಮ ಅಸತ್ ಈ ಎರಡರ ಮಧ್ಯೆ ಬಂದಾಗ ಅಸತ್ತು ಸುಳ್ಳಿನ ಜೊತೆ ಸೇರ್ಕೊಂಡ್ರೆ ಏನೋ ಆ ಕ್ಷಣದಲ್ಲಿ ಏನೋ ಆ ಸುಖವೋ ಫಲವೋ ಅದೇನೋ ಸಿಗುತ್ತೆ ಅಂತ ಹೇಳಿ ಅದ್ರ ಜೊತೆ ಹೋದ್ರೆ ಆಮೇಲೆ ವಿಪರೀತ ಫಲವನ್ನ ಅನುಭವಿಸ್ಬೇಕಾಗತ್ತೆ. ಅದರಿಂದ ಸತ್ಯದ ಮಾರ್ಗದಿಂದ ನಾವು ವಿಚಲಿತ ಆಗಬಾರದು ಅನ್ನೋದನ್ನ ತೋರ್ಸೋದಕ್ಕಾಗಿ ಈಗ ಸತ್ಯ ಹರಿಶ್ಚಂದ್ರ ಸುಮ್ಮನೆ ಒಂದ್ ಸುಳ್ಳು ಹೇಳಿದ್ರೆ ಆಗೋಗಿರೋದು. ಅವನ ರಾಜ್ಯ ಇದು ಯಾವುದು ಕಳ್ಕೊಳ್ಬೇಕಾಗಿರ್ಲಿಲ್ಲ. ಹೆಂಡತಿನೂ ಮಾರಿ, ಮಕ್ಕಳನ್ನು ಮಾಡಿ, ಎಷ್ಟೆಲ್ಲಾ ಪರೀಕ್ಷೆಗಳು ಏನೇ ಆದ್ರೂ ಕೂಡ ಅವನು ಸತ್ಯವನ್ನು ಬಿಟ್ಟು ಹೋಗೋದಿಲ್ಲ ಅಂತ ದೃಢವಾಗಿ ಇದ್ದಂಥವನು. ಸುರಪ ಸಭೆಯಲ್ಲಿ ಗಾದಿಸುತ ವಸಿಷ್ಠಂಗೆ ಚರ್ಚೆ. ಸುರಪ ಸಭೆ ಅಂದ್ರೆ ಸ್ವರ್ಗನ ಇಂದ್ರನ ಸಭೆ ಅಮರಾವತಿಯಲ್ಲಿ. ಅದರಲ್ಲಿ ವಸಿಷ್ಠರು, ವಿಶ್ವಾಮಿತ್ರ ಇವರೆಲ್ಲ ಕೂತ್ಕೊಂಡಿದ್ರು. ಭೂಲೋಕದಲ್ಲಿ ಕಲಿಯುಗದ ಇದು, ಅದರಿಂದ ಈಗ ಯಾರು ಧರ್ಮಿಷ್ಠರಲ್ಲಿ ಇಲ್ಲ ಅಂತ ವಿಶ್ವಾಮಿತ್ರ ಹೇಳಿದ್ದು. ವಸಿಷ್ಠರು ಹಾಗಲ್ಲ, ಈಗಲೂ ಇದ್ದಾನೆ ಮಹಾತ್ಮ. ಇಕ್ಷ್ವಾಕು ವಂಶದಲ್ಲಿ ಅವನು ಹರಿಶ್ಚಂದ್ರ, ಅವನು ಸತ್ಯದಲ್ಲಿ ನಿಯತನಾಗಿ ಇರುವಂತವನು, ಅಸತ್ಯದ ಜೊತೆಗೆ ಸೇರದೆ ಇರುವನು. ಎಂಥ ಕಠಿಣ ವಿಷಮ ಪರಿಸ್ಥಿತಿಯಲ್ಲೂ ಕೂಡ. ಹೌದಾ, ಹಾಗಿದ್ರೆ ನಾನು ಅವನು ಪರೀಕ್ಷೆ ಮಾಡ್ತೀನಿ ಅಂತ. ಇವರಿಬ್ಬರ ಮಾತು ವಾದದಲ್ಲಿ ಸಿಗಾಕೊಂಡವನು ಹರಿಶ್ಚಂದ್ರ. ಸುರಪ ಸಭೆಯಲ್ಲಿ ಗಾದಿಸುತ ವಸಿಷ್ಠಂಗೆ ಚರ್ಚೆ, ಅದರಿಂದ ಉಂಟಾಗಿದ್ದು ಹರಿಶ್ಚಂದ್ರನ್ಗೆ ತಪನೆ. ಹೀಗೆ ವಿಧಿ ಎಲ್ಲಿಂದನೋ ಯಾರೋ ಮಾಡಿದ್ರಲ್ಲಿ ಅನುಭವಿಸೋರು ಇನ್ಯಾರೋ ಆಗತ್ತೆ. ಕಡೆಯಲ್ಲಿ ಏನು? ಸತ್ಯ ಹರಿಶ್ಚಂದ್ರ. ಈಗ ಹರಿಶ್ಚಂದ್ರ ನೆನೆಸ್ಕೊಂಡ್ರೆ ಸತ್ಯ ಸಂಧತೆಯನ್ನು ಎಲ್ರೂ ಕೊಂಡಾಡ್ತಾರೆ. ಅದಕ್ಕೆ ಅವನಿಗೆ ಹೆಸರೇ ಸತ್ಯ ಹರಿಶ್ಚಂದ್ರ ಅಂತ. ದೇವವ್ರತನಾಗಿದ್ದವನು ಬಹಳ ತೀವ್ರವಾದಂತ ಯಾರು ಮಾಡದೇ ಇರೋ ಪ್ರತಿಜ್ಞೆಯನ್ನು ಮಾಡದ. ನಾನು ಅರಸನ ಸೊತ್ತಿಗೆಯನ್ನ ನಾನು ತಗೊಳ್ಳೋದಿಲ್ಲ, ನಾನು ಅದಕ್ಕೆ ನಿಜವಾಗ್ಲೂ ರೈಟ್ಫುಲ್ ಜ್ಯೇಷ್ಠ ಮಗನಾದ್ರಿಂದ ನನ್ನ ಹಕ್ಕಾದ್ರೂ ಕೂಡ ನಾನು ಅದನ್ನ ಮಾಡೋಲ್ಲ ಅಂತ. ಎರಡನೇದಾಗಿ ನಾನು ಮದುವೆನೂ ಮಾಡ್ಕೊಳ್ಳಲ್ಲ ಅಂತ ಅವನು. ಈ ಕಾರಣದಿಂದ ಮದುವೆ ಆದ್ರೆ ಮಕ್ಕಳಾದ್ರೆ ಅವ್ರು ಎಲ್ಲಿ ಬಂದು ಆಮೇಲೆ ಕ್ಲೈಮ್ ಮಾಡ್ತಾರೋ ಪಿತ್ರಾರ್ಜಿತವಾದದ್ದು ನಮಗ್ ಸೇರ್ಬೇಕಾದದ್ದು ಅಂತ. ಆ ಭೀಷ್ಮ ಪ್ರತಿಜ್ಞೆ, ಅದರಿಂದ ಅವನು ಭೀಷ್ಮ ಅಂತಾನೆ ಪ್ರಸಿದ್ಧಿಯಾಗಿದ್ದು. ಹೀಗೆ ಒಂದೊಂದು ಮಾತು, ಆ ಸತ್ಯಸಂಧತೆ, ಅದಕ್ಕಾಗಿ ಏನೇನು ಕಷ್ಟಗಳು ಬಂದರೂ ಎದುರಿಸೋದಕ್ಕೆ ಸಿದ್ಧವಾಗಿರೋದು. ಜೀವನದಲ್ಲಿ ಆದರ್ಶ ಮೌಲ್ಯಗಳು ಇದೆ ಬಹಳ ಮುಖ್ಯವಾಗೋದು.
ಅದಕ್ಕಾಗಿ ಬಾಳ್ಬೇಕು. ಇದನ್ನೇನೆ ಶೀಲ ಅಂತ ಹೇಳುವಂತದ್ದು, ಕ್ಯಾರೆಕ್ಟರ್. ಹಣ ಕಳ್ಕೊಂಡ್ರೆ ಏನೋ ಸ್ವಲ್ಪ ಕಳ್ಕೊಂಡ್ರೆ, ಇನ್ನೇನೋ ಕಳ್ಕೊಂಡ್ರೆ ಅದ್ರದ್ದು ಅಷ್ಟು ಏನು ಇದಾಗ್ಲಿಲ್ಲ. ಆದ್ರೆ ಶೀಲವನ್ನ ಕಳ್ಕೊಂಡ್ರೆ ದೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ. ಪುರುಷನಿಗಾಗ್ಲಿ ಸ್ತ್ರೀಯರಿಗಾಗ್ಲಿ ಶೀಲ ಅನ್ನೋದು ಬಹಳ ಮುಖ್ಯ. ಈ ಹಳ್ಳಿಯ ಇದ್ರದ್ದು ಜಾನಪದ ಕಥೆಗಳಲ್ಲಿ ಹೇಳ್ಬೇಕಾರೆ, ಹೆಣ್ಣಾಗಿ ಹುಟ್ಟಿದ್ದೀಯಾ, ಹೆಣ್ಣು ಹೆಣ್ಣಾಗಿ ಬಾಳ ಅಂತಾರೆ. ಹೆಣ್ಣು ಹೆಣ್ಣಾಗಿ ಬಾಳಬೇಕು. ಹೆಣ್ಣಿನ ಬಾಳು ಹಣ್ಣಿನ ಹೋಳು, ಜಾರಿದರೊಮ್ಮೆ ಮಣ್ಣಿನ ಧೂಳು ಪ್ರಾಸ. ಅದಕ್ಕಾಗಿ ಸೇರಿಸಿದ್ದು. ಈಗ ಹಣ್ಣು ಕೈನಲ್ಲಿ ಇಟ್ಕೊಂಡಿದ್ದೀರಿ, ಏನನ್ನು ತಿನ್ಬೇಕು, ಜಾರಿ ಅದು ಬಿತ್ತು ಕೆಳಗಡೆ ಮಣ್ಣಿಗೆ, ತಗೊಂಡು ಮಣ್ಣಿಂದ ತಿಂತೀರದ್ನ. ಹಾಗೆ ಹೆಣ್ಣು ತನ್ನ ಬಾಳು, ತನ್ನ ಶೀಲವನ್ನ, ನಡತೆಗಿಟ್ಟ ಹೆಂಗಸನ್ನ ಯಾರು ಇದ್ ಮಾಡ್ತಾರೇನೋ, ಗೌರವಿಸ್ತಾರ? ಬೇಕಾದಷ್ಟು ಇರ್ಲಿಬಹುದು ಅವ್ರ ಹತ್ರ. ವೇಶ್ಯೆಯು ಸಂಪಾದಿಸ್ತಾಳೆ, ಅದು ಒಂದು ಧನ ಸಂಪಾದನೆಯೇ. ಹಣವನ್ನ ಯಾವುದೋ ರೀತಿಯಲ್ಲಿ ಸಂಪಾದನೆ ಅಲ್ಲ, ಸರಿಯಾದ ಮಾರ್ಗದಲ್ಲಿ ಮಾಡಬೇಕು. ಅನ್ಯಾಯೇನ ಆರ್ಜಿತಂ ವಿತ್ತಂ ಅಂತಾನೆ ಭಗವಂತ ಕೃಷ್ಣ ಇದರಲ್ಲಿ ಭಗವದ್ಗೀತೆನಲ್ಲಿ. ದಂಭ ಅಹಂಕಾರ ಇವುಗಳಿಂದ, ಅನ್ಯಾಯದಿಂದ ಮಾಡಿದ ಸಂಪಾದನೆಯಿಂದ ಅವರು ನೆಟ್ಟಿಗಿರೋಲ್ಲ, ಅವ್ರ ಜೊತೆನಲ್ಲಿ ಇರೋವ್ರಿಗೂ ಎಲ್ರಿಗೂ ಕೂಡ ಕ್ಲೇಶಗಳನ್ನೇ ತರ್ತಾರೆ. ಇವೆಲ್ಲ ರಜೋ ತಮೋ ಗುಣಗಳು ಜಾಸ್ತಿ ಆದಾಗ ಅವುಗಳೆಲ್ಲ ಮಾಡುವಂತಹದ್ದು. ಹೀಗೆ ಒಂದೊಂದರಲ್ಲೂ ಒಂದು ಗುಣ ಅದನ್ನ ಪ್ರಚೋದಿಸುತ್ತೆ ಆ ಕೆಲಸಗಳನ್ನು ಮಾಡೋಕೆ. ಅದಕ್ಕಾಗಿ ಏನು ಅಂದ್ರೆ, ಈ ರಜೋಗುಣ ತಮೋ ಗುಣಗಳ ಪ್ರಾಬಲ್ಯವನ್ನ ಅಡಗಿಸಿ ಸತ್ವಗುಣದಲ್ಲಿ ನೆಲೆ ನಿಲ್ಲೋದಕ್ಕೆ ನೀವು ಪ್ರಯತ್ನ ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರೆ ಆಗ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಬಹುದು. ಅದಕ್ಕೇನು ಅಂದ್ರೆ ಪ್ರಯತ್ನ ಮೊದಲಿನಿಂದ ಫಸ್ಟ್ ಸ್ಟೆಪ್ ಇಂದ ಶುರುವಾಗಬೇಕು. ಅಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಬೇಕು ಅಂದ್ರೆ ಫಸ್ಟ್ ಟ್ರೈ ಟು ಕಂಟ್ರೋಲ್ ಯುವರ್ ಟಂಗ್ ಅಂತ. ನಿನ್ನ ನಾಲಿಗೆ ಮೇಲೆ ಹಿಡಿತವಿರಲಿ. ಏನು ನಾಲಿಗೆ ಮೇಲೆ ಹಿಡಿತ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಅಹುದು ಅಹುದು ಎನ್ನಬೇಕು. ನೀ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಹೇಳಿ ಅವರು ಕೇಳೋಣ ಅಂತ ಅನ್ಸೋಂಗಿರ್ಬೇಕು. ಅದರಲ್ಲಿ ಆತ್ಮ ಪ್ರಶಂಸೆ ಇರಬಾರ್ದು, ಪರನಿಂದೆ ಇರಬಾರ್ದು. ಇದು ನಾಲಿಗೆ ಹಿಡಿತ ಅನ್ನೋದು ಒಂದಾದ್ರೆ, ಇನ್ನೊಂದು ಏನನ್ನ ತಿಂತಿರೋ ಅದು ಅದರ ಮೇಲೂ ಹಿಡ್ತಾ ಇರಬೇಕು. ಅದಕ್ಕಾಗಿ ಆಹಾರ ನಿಯಮ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಆಹಾರ ಶುದ್ಧವು ಸತ್ವ ಶುದ್ಧಿ. ಶುದ್ಧವಾದ ಆಹಾರ ಯಾಕೆ ಸ್ವೀಕಾರ ಮಾಡಬೇಕು ಅಂದ್ರೆ, ಮನಸ್ಸು ಪ್ರಸನ್ನವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ಅದರಲ್ಲಿ ಭಾವೋದ್ವೇಗಗಳು ಇವುಗಳಿಗೆಲ್ಲ ಒಳಗಾಗೋದಿಲ್ಲ. ಸತ್ವಗುಣದಲ್ಲಿ ಇದ್ರೆ, ಸತ್ ಚಿಂತನೆ ಇದ್ರೆ. ಅಲೆಗಳಿಲ್ಲದ ಒಂದು ಸರೋವರವನ್ನ ಜ್ಞಾಪಿಸ್ಕೊಳ್ಳಿ. ಆ ರೀತಿ ಮನಸ್ಸು ಯಾವುದೇ ಘಟನೆಗೆ ಪ್ರಕ್ಷುಬ್ಧವಾಗಬಾರದು. ಸಮುದ್ರ ಈ ಪರ್ವಕಾಲಗಳಲ್ಲಿ ಉಕ್ಕಿ ಬರುತ್ತೆ ಮೇಲೆ ಅಲೆಗಳು, ಆ ರೀತಿ ಮನಸ್ಸು ಆ ರೀತಿ ಅಲ್ಲೋಲು ಕಲ್ಲೋಲವಾಗಬಾರದು. ಅದರ ಮೇಲೆ ಸಂಯಮ ಸಾಧಿಸಬೇಕು ಅಂತಂದ್ರೆ ಸಾತ್ವಿಕವಾದಂತಹ ಇದನ್ನ ನಾವು ಆರಿಸ್ಕೊಳ್ಬೇಕು. ಲೋಕದಲ್ಲಿ ಎಲ್ಲಾನು ಇದೆ, ರಾಜಸ ತಾಮಸ ಇವುಗಳೆಲ್ಲ. ತಾಮಸವಾದ ಆಹಾರ ಎಲ್ಲ ಭಗವದ್ಗೀತೆನಲ್ಲೇ ಇದೆ. ಶ್ರದ್ಧಾತ್ರಯ ವಿಭಾಗ ಯೋಗ 17ನೇ ಅಧ್ಯಾಯ, ಅದರಲ್ಲಿ ಆಹಾರ ಸಾತ್ವಿಕವಾದದ್ದು ತಾಮಸವಾದದ್ದು. ದಾನದಲ್ಲಿ ಸಾತ್ವಿಕ ರಾಜಸ ತಾಮಸ, ಹೀಗೆ ಪ್ರತಿ ಒಂದೊಂದರಲ್ಲೂ ಇರೋದು. ಇಲ್ಲಿ ಭಗವಂತ ನಮಗೆ ವಿವೇಕವನ್ನ ನೀಡಿದ್ದಾನೆ, ಅರಿವು ಇದೆ, ಯಾವುದು ಸಾತ್ವಿಕ ಯಾವುದು ರಾಜಸ ತಾಮಸ ಅನ್ನೋ ತಿಳಿಯುವಂತಹದ್ದು. ಆ ಗುಣಗಳಿಂದ ಪ್ರಚೋದಿಸಲ್ಪಟ್ಟವಾಗಿ ಆ ರೀತಿಯ ಕೆಲಸಗಳು ನಮ್ಮಿಂದ ಆಗುತ್ತೆ. ಈಗ ನಿನ್ನೆ ಮೊನ್ನೆ ನೀವು ಕೇಳಿದ್ರೆ, ಧರ್ಮರಾಜ ಅವನು ಅಜಾತ ಶತ್ರು, ಅವನಿಗೆ ಯಾಕೆ ಅಷ್ಟೆಲ್ಲ ಮನಸ್ಸು ಪ್ರಕ್ಷುಬ್ಧವಾಯಿತು? ಕರ್ಣನಿಂದ ಘಾತಿಗೊಂಡ ಅರ್ಜುನನನ್ನ ಬಂದು ಬೈದ, ಏನೋ ನೀನು ಗಾಂಡೀವಿ, ನಿನ್ನ ಹೆಸರು ಅದು ತೆಗೆದು ಕೊಟ್ಬಿಡು ಕೃಷ್ಣನ್ಗೆ.
ನೀನ್ ಗಾಂಡೀವ ಯಾಕೆ ಬೇಕು, ಯೂಸ್ಲೆಸ್ ಅದು. ಅವನು ಗಾಂಡೀವವನ್ನು ಯಾರು ಬೈದ್ರೆ ಅವ್ರು ತಲೆ ತೆಗಿತೀನಿ ಅಂತ ಶಬ್ದ ಮಾಡ್ಬಿಟ್ಟಿದ್ದಾನ ಅವನು. ಇವನು ಮೂಲತಃ ಇವನಿಗೆ ಯಾಕೆ ಹಿಂಗಾಯ್ತು? ಗುಣಗಳ ವೈಪರೀತ್ಯ ಅಷ್ಟೇ, ಇನ್ನೇನಿಲ್ಲ. ಧರ್ಮರಾಜ ಒಳ್ಳೆಯವನಲ್ವೇ? ಖಂಡಿತ ಒಳ್ಳೆಯವನೇ, ಸದಾ ಇರ್ತಿದ್ದು. ಆದ್ರೆ ಇದು ಹಾಗೆ ಕೆಲವರು ಬಹಳ ಸಾತ್ವಿಕರಾಗಿರ್ತಾರೆ, ಆದ್ರೂ ಅವರ ಮನಸ್ಸಿಗೆ ಏನೋ ತುಂಬಾ ಭಾವೋದ್ವೇಗವಾದ ಘಟನೆ, ಅದರಿಂದ ಅವ್ರಿಗೆ ಕೋಪವೋ ಮತ್ತೊಂದು. ಈಗ ಋಷಿಗಳಿಗೆ ಕೋಪ ಬಂದು ಅವ್ರಿಗೆ ಶಪಿಸದ್ದು, ಶಪಿಸಿದಾಗ ಆ ಶಾಪ ಯಾರನ್ನ ಕುರಿತು ಶಪಿಸಿದ್ರು ಅದ್ರ ಮೇಲೆ ತಟ್ಟಂತೆ. ಇದರಿಂದ ಏನಾಗುತ್ತೆ ಮುಂದಕ್ಕೆ ಅಂದ್ರೆ, ಇವರು ತಮ್ಮ ಅಧ್ಯಾತ್ಮದ ಸಾಧನೆಯನ್ನು ಕಳ್ಕೊಳ್ತಾರೆ. ಅದಕ್ಕೆ ಕೋಪವನ್ನು ನಿಗ್ರಹಿಸು. ಕೋಪ ಬಂದಾಗ ಮಾತಾಡೋದು ಬೇಡ. ಯಾಕೆಂದ್ರೆ ಕೋಪ ಜಾಸ್ತಿ ಆದಾಗ ಏನು ಅಂದ್ರೆ, ರಜೋ ತಮೋ ಗುಣಗಳು ಪರಾಕಾಷ್ಠಕ್ಕೆ ಇರುತ್ತೆ, ಸಾತ್ವಿಕತೆ ಹೊಟ್ಟೋಗಿರುತ್ತೆ, ವಿವೇಕ ಬುದ್ಧಿ ಇದೆಯಲ್ಲ ಅದು ಕೆಲಸ ಮಾಡೋದೇ ಇಲ್ಲ. ಅವಾಗ ಶೂನ್ಯವಾಗುತ್ತೆ. ಆ ಕೋಪದಲ್ಲಿ ಹೊಡೆದು ಎಲ್ಲ ಮಾಡಿ ಆಮೇಲೆ ಪಶ್ಚಾತ್ತಾಪ, ಅಯ್ಯೋ ಅವ್ರು ನಂಗೆ ಅಂದ್ಬಿಟ್ಟೆ, ಅಥವಾ ಅವ್ರಿಗೆ ಹೊಡೆದೆ, ಅವರನ್ನ ಘಾಸಿ ಮಾಡಿದೆ. ಯಾಕೆ? ಇದೆಲ್ಲ ತ್ರಿಗುಣಾತ್ಮಕವಾದಂತಹ ಪ್ರಪಂಚದಲ್ಲಿ ಬರುವಂತಹದ್ದೆಲ್ಲ ಹಾಗೆ. ಹೀಗೆ ಗುಣಗಳು, ಅವುಗಳಿಂದ ಪ್ರಚೋದಿಸಲ್ಪಟ್ಟ ನಮ್ಮ ಬಿಹೇವಿಯರ್ ಇವೆಲ್ಲ. ಯಾಕೆ ಇಷ್ಟೆಲ್ಲ ವಿವರವಾಗಿ ಎಲ್ಲದಕ್ಕೂ ಹೋಗಿದ್ದು ಅಂದ್ರೆ, ಪ್ರತಿಯೊಂದು ಗುಣಗಳಿಂದ ಉಂಟಾಗಿ ಆಗುವಂತಹದ್ದು. ಈಗೆಲ್ಲ ದಾರಿಯನ್ನೆಲ್ಲ ಹೋಗ್ತಾ ಇರ್ತೀರಿ, ಎಲ್ಲೋ ಏನೋ ಪಕೋಡಾನೋ ಏನೋ ಮಾಡ್ತಿರ್ತಾರೆ, ಅದರ ಸ್ಮೆಲ್ ಬಂತು ಫಸ್ಟ್, ಮೂಗು ಅದನ್ನ ಗ್ರಹಿಸ್ತು, ಸಂದೇಶ ಬ್ರೈನ್ಗೆ ಹೋಯ್ತು, ಓಹೋ ಏನೋ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಮನಸ್ಸಿನಲ್ಲಿ ಒಂದು ಶುರುವಾಯ್ತು, ಅಲ್ಲೊಂದು ಮಹಾಭಾರತ. ಅದು ಯಾರು ಮಾಡಿದ್ದು, ಏನು ಏನ್ ಪ್ರತಿ ದಿವಸ ಸುಟ್ಟಿದ್ ಎಣ್ಣೆ ಅದರಲ್ಲೇ ಮಾಡ್ತಾನೋ, ದೈಹಿಕವಾಗಿ ಅದ್ರದ್ದು ಎಷ್ಟು ಕಲ್ಮಶಗಳಾಗತ್ತೋ, ಅದ್ರ ಬದಲು ಮನೆಗೆ ಹೋಗಿ ಅದನ್ನೇನೆ ಬೇಕಾದ್ರೆ ತಿನ್ಬೇಕು ಅಂದ್ರೆ ಮನೆಯಲ್ಲೇ ಮಾಡಿಸ್ಕೊಂಡು ತಿನ್ನೋಣ ಅಂತ ಒಂದು ಮನಸ್ಸು ಹೇಳ್ತಾ ಇದ್ರೆ, ಇನ್ನೊಂದು ವಿವೇಕ ಇದು ಹೇಳ್ತಾ ಇದ್ರೆ ಇನ್ನೊಂದು ಹೇಳುತ್ತೆ, ದಿವಸ ಇಲ್ಲಿ ಬರ್ತೀವಾ, ಏನ್ ಪ್ರತಿದಿನ ತಿಂತೀವಾ, ಏನೋ ಒಂದ್ ದಿವಸ ಬಂದ್ವಿ, ಏನೋ ಬಾಯಿ ಚಪಲ ಅದಂತ ತಿಂದ ಹೋದ. ಹೀಗೆ ಅನ್ಯಾಯದ ಕೆಲಸಗಳು ಮತ್ತೊಂದು ಮಾಡ್ಬೇಕಾದ್ರೆ ಅದು ಅವ್ನು ಕೇಳಿ, ಇದೇ ಫಸ್ಟ್ ನಾ ಮಾಡಿದ್ವಿ. ಕಳ್ತನ ಮಾಡ್ದವನ್ ಕೇಳಿ, ಅವ್ನು ಪ್ರತಿದಿನ ಕಳ್ತನ ಮಾಡ್ತಿದ್ದು ಕೂಡ ಸಿಗಾಕೊಂಡಾಗ, ಇಲ್ಲ ಸರ್ ಇದೇ ಫಸ್ಟ್ ನಾನ್ ಮಾಡಿದ್ದು ಅಂತಾನೆ. ನುಸುಳ್ಕೋಬೇಕು ಸಿಗಾಕೊಂಡಾಗ. ಹಾಗೆ ಈ ಮನಸ್ಸನ್ನ, ವಿವೇಕವನ್ನ ಅಮುಕಿ ಇಂದ್ರಿಯಗಳು ಪ್ರಾಬಲ್ಯವಾದಾಗ, ಮೂಗು ಅದರದ ಇದನ್ನ ನೋಡಿದ್ದು ಕಡೆಗೆ ಏನು ಸಡನ್ ಇದಾಗಿದ್ದು ಹೊರಡ್ಬೇಕು ನೇರವಾಗಿ ಇತ್ತಿದ್ರೆ ಕಾಲು ತಿರುಗ್ಬಿಡ್ತಾ ಆ ಕಡೆ ಅದ್ರ ಹತ್ರಕ್ಕೆ. ಅಲ್ಲಿ ಬಂದು ನೋಡಿದ್ರೆ ಅವನು ಬಾಣ್ಲೆ ಇಟ್ಟಿದ್ದಾನೆ, ಇದ್ ಮಾಡ್ತಾ ಇದ್ದಾನೆ, ಅದ್ರಲ್ಲಿ ಅದು ಒಂದೊಂದೇ ಆಗ್ತಾ ಇದೆ, ಗಮ್ ಅಂತ ಬರ್ತಾ ಇದೆ, ಬಿಸಿ ಬಿಸಿಯಾಗಿದೆ. ಎಲ್ಲ ಇಂದ್ರಿಯಗಳು ಒಂದಕ್ಕೊಂದಕ್ಕೆ ಸೇರಿಸಿ ವಿವೇಕವನ್ನ ಮಡಿಸ್ಬಿಟ್ಟು ಹೋಗಿ ತಿನ್ಬೇಡ. ಇನ್ನೊಂದು ಭಯ, ಅಯ್ಯೋ ನಾವೆಲ್ಲ ಶ್ರೋತ್ರಿಯರು, ಇಲ್ಲಿ ಬಂದ್ಬಿಟ್ಟು ಏನಾದ್ರು ತಿಂದ್ಬಿಟ್ಟು ಯಾರು ನೋಡ್ಬಿಟ್ರೆ ಅನ್ನೋದೇ. ಏನೆಲ್ಲ ಯಾರು ನೋಡ್ತಾರೆ, ಏನಾದ್ರು ಕವರ್ ಮಾಡ್ಕೊಂಡ್ಬಿಡೋದು ಮುಖನೋ ಮತ್ತೊಂದು ತಿನ್ಬಿಡೋದು. ಈ ತರದೆಲ್ಲ ಆಗತ್ತೋ ಇಲ್ವಾ? ಮಾಡಬಾರದು ಕೆಲಸಗಳನ್ನ ಯಾರು ಮಾಡ್ತಾರೆ? ಯಾಕೆ ಅಂದ್ರೆ ಈ ರಾಗ, ಅದರ ಬಗ್ಗೆನೇ ಸೆಳೆತ, ಇವೆಲ್ಲ ಈ ತ್ರಿಗುಣಾತ್ಮಕವಾದದ್ದು ಇದೆಯಲ್ಲ, ಆ ತ್ರಿಗುಣಗಳಿಂದ ಪ್ರಚೋದನೆ ಉಂಟಾಗುವಂತಹದ್ದು. ವಿಷಯ ಬಹಳ ವಿವರವಾಗಿ ಹೋಗ್ತಾ ಇದೆ, ಆದ್ರೆ ಅದ್ರದ್ದು ಚೆನ್ನಾಗಿ ಗ್ರಹಣ ಆಗಲಿ ಅಂತ. ಯಾಕೆ ಆಳ್ವಾರ್ಗಳು ಹೇಳಿದ್ರು, ಇಂದ್ರಿಯಗಳು ಇವುಗಳ ಉಪಟಳನ ತಡೆಯೋಕ್ಕಾಗಲ್ಲ. ಈಗ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಾಫಿ ಕುಡಿದಿದ್ರೆ ಆಗೋದೇ ಇಲ್ಲ, ಏನು ಆ ದಿವಸ ಎಲ್ಲ ಪೂರ ಹೋಯ್ತು. ಯಾಕೆ? ಕಾಫಿ ಕುಡಿದೇ ಇದ್ರೆ ನನಗೆ ಮೂಡೇ ಬರೋಲ್ಲ. ಅಂದ್ರೆ ಕಾಫಿಗೆ ನಾವು ದಾಸರು, ಅಂದ್ರೆ ಇಂದ್ರಿಯಗಳಿಗೆ. ಆ ಕಾಫಿ ಬಿಸಿ ಬಿಸಿಯಾಗಿರ್ಬೇಕು, ಅದರ ಆ ಸ್ಮೆಲ್ಲು ಬರ್ತಾ ಇದ್ರೆ ಕಾಫಿಯ ವಾಸನೆ, ಅದನ್ನ ನಿಜವಾಗಿ ಚಪ್ಪರಿಸ್ತಾ ಅದು ನಮ್ಮ ನರಮಂಡಲದ ಮೇಲೆ ಅದು ಪ್ರಚೋದನೆ ಕೊಟ್ಟು ಆಮೇಲೆ ಎಲ್ಲ ಉತ್ಸಾಹ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಇವಾಗ ಅಂತ. ರಜೋಗುಣ ಬಹಳ ಜೋರಾಗಿ ಆಗೋದಕ್ಕೆ ಸಾಧ್ಯವಾಗುವಂತದ್ದು. ಮೂಲತಃ ಈ ವಿಷಯಗಳು ಇದಕ್ಕೆ ಬಂದಾಗ ಅದನ್ನ ಈ ಆಳ್ವಾರುಗಳೆಲ್ಲ ಹೇಳ್ತಾರೆ. ಈಗ ನಾನು ಒಂದು ಮಗುವಂತೆ, ನಾನು ಮುಂದೆ ಚಾಕ್ಲೇಟ್ ಇಟ್ಬಿಟ್ಟು ನೀನ್ ತಿನ್ಬೇಡ ಅಂತಂದ್ರೆ ಆ ಕಡೆ ಈ ಕಡೆ ನೋಡ್ತಾ ಅದನ್ನ ಮತ್ತೆ ನೋಡೋದು ಚಾಕ್ಲೇಟ್ನ, ಈ ಕಡೆ ನೋಡೋದು, ಇಲ್ಲ ಬೇಡ ಅಂತ ಹೇಳಿದ್ದಾರೆ ಅಂತ ತಿರುಗೋದು ಬೇಡ ಅಂತ.
ಅಷ್ಟ್ರಲ್ಲಿ ಯಾರು ಹೇಳ್ತಾ ಇದ್ರು, ಅವ್ರು 1 ನಿಮಿಷ ತಡಿ, ನಾನು ಅಲ್ಲೇ ಹೊರಗೆ ಹೋಗಿ ಬರ್ತೀನಿ ಅಂತ. ಅವ್ರು ಹೋಗಿದ ತಕ್ಷಣ ಅಯ್ಯೋ ಇಷ್ಟು ಇಟ್ಟಿದ್ದಾರೆ, ಒಂದ್ ತಗೊಂಡ್ರೆ ಅವ್ರಿಗೆ ಏನ್ ಗೊತ್ತಾಗತ್ತಾ? ಮೆತ್ತಗೆ ಒಂದ್ ತೆಗೆದು ಮಂಗಗಳ ಉಪವಾಸ ಅಂತ ಒಂದು ಪಾಠ ಇತ್ತು ನಮಗೆ. ತುಂಗಾ ತೀರದ ಬಲಗಡಿಯಲ್ಲೇ ಅಲ್ಲೇ ಇತ್ತು ಬಾಳೆ ತೋಟ, ಅಲ್ಲಿದ್ದ ಕೈದಿಗಳೆಲ್ಲ ಉಪವಾಸ ಮಾಡ್ಬೇಕು ಅಂತ ನಿಂಚ ಮಾಡಿದ್ವು. ನಾಳೆ ಉಪವಾಸಕ್ಕೆ ಇವತ್ತೇ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಒಂದು ಕತಿ ಹೇಳಿತು. ಸರಿ, ಎಲ್ವೋ ಬಾಳೆ ತೋಟಕ್ಕೆ ಹೋದ್ವು. ಅಲ್ಲಿ ಹೋಗಿ ಎಲ್ಲ ಒಂದೊಂದು ಬಾಳೆ ಹಣ್ಣು ತೆಗೆದಿಟ್ಕೊಂಡು, ಸರಿ ನಾಳೆ ದಿವ್ಸಕ್ಕೆ ಎಲ್ಲರೂ ತಿನ್ನೋಣ ಅಂತ. ಅಷ್ಟರಲ್ಲಿ ಇನ್ನೊಂದು ಕೂತು ಹೇಳ್ತು, ಈ ಕೈನಲ್ಲಿ ಇಟ್ಕೊಂಡಿವಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಳ್ಳೋಣ, ನಾಳೆ ದಿವಸ ಈಸಿಯಾಗಿ ತಿನ್ನೋಕ್ಕಾಗತ್ತೆ ಅಂತ. ಸರಿ ನಾಳೆ ತಿನ್ನೋದು ಇವಾಗಲೇ ತಿನ್ನೋಣ. ಹೀಗಾಯ್ತು ಮಂಗಗಳ ಉಪವಾಸ ಅಂತ. ನಮ್ಮಗಳ ಉಪವಾಸನೂ ಕೂಡ ಹಿಂಗೆ ಆಗ್ಬಿಡುತ್ತೆ. ಏಕಾದಶಿ ಇವತ್ತು ಏನು ತಿನ್ನೋದು ಬೇಡ ಅಂತ. ಅಷ್ಟರಲ್ಲಿ ಯಾರೋ ಏನೋ ಸ್ವೀಟೋ ಏನೋ ಅಂತ ತಂದ್ರು. ಇಲ್ಲ ಬೆಳಗ್ಗೆ ಒಂದ್ ಸ್ವಲ್ಪ ಅದ್ ಮಾಡಿತ್ತು, ಬೆಳಗ್ಗೆದೇನೆ ಮಧ್ಯಾಹ್ನಕ್ಕ ಬೇಡ, ಬೇರೆ ಇನ್ನೇನಾದ್ರು ಮಾಡೋಣ. ಬರೀ ಅದ್ ಮಾಡಿದ್ರೆ ಸಾಕಾಗತ್ತೆ, ಅದು ಒಂದ್ ಸಿಹಿ ಮಾಡೋಣ, ಹೆಸರುಬೇಳೆ ಪಾಯಸ. ಸರಿ, ಹೆಸರುಬೇಳೆ ಪಾಯಸ, ರವೆ ಇಡ್ಲಿ ಇದುಗಳಾಯ್ತು. ಬಾಳೆಹಣ್ಣು, ಅದ್ರ ಜೊತೆಗೆ ಸಜ್ಜಿಗೆ, ಏನೆಲ್ಲ ಒಂದೊಂದೇ ಒಂದೊಂದು. ಮತ್ತೆ ಸಾಯಂಕಾಲಕ್ಕೆ ಏನಾರು ಬಾಯಾಡ್ಸೋಕೆ ಏನಾರು ಬೇಡವೆ? ಪ್ರತಿದಿನ ತಿನ್ನೋದಕ್ಕಿಂತ 3 ಪಟ್ಟು ತಿಂದ್ಬಿಟ್ಟು ನಾನು ಉಪವಾಸ ಮಾಡಿದೆ ಅಂತ ಸಮಾಧಾನ ಮಾಡ್ಕೊಳ್ಳೋದು. ಇಂದ್ರಿಯ ನಿಗ್ರಹ ಇದ್ರೆ ನೀವು ನಿರ್ಜಲ ಉಪವಾಸ ಮಾಡೋದು ಬೇಡ. ಇದನ್ನ ನಾವಿಲ್ಲೇ ಭಗವದ್ಗೀತೆನಲ್ಲಿ ನೋಡಿದ್ವಿ, ಗೀತಾ ಭಾಷ್ಯ 4ನೇ ಅಧ್ಯಾಯದಲ್ಲಿ ಬರ್ಬೇಕಾದ್ರೆ. ಪ್ರತಿದಿನ ತಿನ್ನೋದಕ್ಕೆ 50% ಅವರು ಕಡಿಮೆ ಆಗ್ಬೇಕು. ಈ ತಿನ್ನೋದು ಇದೇನಾಗ್ಬೇಕು? ಏಕಾದಶಿನ, ಅಯ್ಯೋ ಏಕಾದಶಿ ಒಂದು ರಣ್ಣಾಳಿಕೆ. ಸರಿ, ಅದಕ್ಕೇನು ಮಾಡ್ಬೇಕು? ಬೆಳಗ್ಗೆಗೆ ಏನಾಗ್ಬೇಕು? ಬೆಳಗ್ಗೆ ಆಗಿದ್ದೆ ಸಾಯಂಕಾಲಕ್ಕೆ ಆಗೋಲ್ಲ, ಮಧ್ಯಾಹ್ನಕ್ಕೆ ಆಗೋಲ್ಲ, 3 ಹೊತ್ತಿಗೂ ಬೇರೆ ಬೇರೆ. ಅವತ್ತು ಅಡುಗೆ ಕೆಲಸ ಜಾಸ್ತಿ. ಇದ್ಯಾವ ರೀತಿ ಆಚರಣೆ? ಇವಕ್ಕೆಲ್ಲ ಮೂಲ ಏನು? ಇಂದ್ರಿಯಗಳು. ಅವುಗಳಿಗೆ ನಿಮಗೆ ಇಂದ್ರಿಯ ನಿಗ್ರಹ ಅನ್ನೋದು ಸಾಧಿಸಿದ್ರೆ ನೀವು ಏನೋ ಒಂದು ಅದರಲ್ಲೂ ಮಿನಿಮಮ್ ಅಷ್ಟು ಮಾಡೋದು ಸಾಕು. ಅಯ್ಯೋ ಏಕಾದಶಿ ಇವತ್ತು, ಇವರು 2 ಸಾಗದಾಗ ಇನ್ನೊಂದು 4 ತಿಂದ್ಬಿಡಿ, 4 ದೋಸೆ ಅಥವಾ 4, 6 ದೋಸೆ ತಿಂದ್ಬಿಟ್ಟು ಏಕಾದಶಿನೇ ಅದು. ಯಾಕೆ? ಸಾಯಂಕಾಲ ತನಕ ಇರ್ಬೇಕಲ್ಲ, ಇನ್ನು ಸಾಯಂಕಾಲಕ್ಕೆ ಆಮೇಲೆ ಏನು ಆಂಗ್ಸೈಟಿ, ಏನೋ ಇದು. ಊಟದ ಕಡೆಗೆ ಗಮನವನ್ನ ಬಿಟ್ಟು ಭಗವಂತನ ಕಡೆಗೆ ನಿಮ್ಮ ಮನ ಹೆಚ್ಚಿಗೆ ಇರಲಿ. ನೀವು ಪ್ರತಿದಿನ ಮಾಡೋಕ್ಕಿಂತ ಹೆಚ್ಚಿಗೆ ಭಗವಂತನ ಧ್ಯಾನ ಮಾಡಿದ್ರೆ, ತಿನ್ನೋದ್ರ ಕಡೆಗೇನೆ ಮನಸ್ಸು ಹೋದ್ರೆ ಇದೆಂತ ಉಪವಾಸ ಆಗತ್ತೆ? ಇವೆಲ್ಲಕ್ಕೆ ಕಾರಣ ಏನು? ಇಂದ್ರಿಯಗಳು. ಬೆಳಗ್ಗೆ ತಿಂದಿದ್ದೆ ರಾತ್ರಿ ತಿನ್ನೋಕ್ಕಾಗಲ್ಲ. ಅದ್ಯಾಕೆ? ಸಾಯಂಕಾಲಕ್ಕೆ ಏನಾದ್ರು ಬೇರೆ ಪಲ್ಯ ಮಾಡ್ಬೇಕು, ಇನ್ನೇನ್ ಕೆಲ್ಸವೂ ಇಲ್ಲ ಅಲ್ಲಿ. ಅಡಿಗೆ ಮನೇನ ಮಾಡಿಕೊಡೋರು ಆಗಿರ್ಬೇಕದಕ್ಕೆ, ಅವ್ರನ್ನೂ ಅದ್ರಲ್ಲಿ ತೊಡಗಿಸಿ ಇವರ ನಾಲಿಗೆ ಚಟ ಅದ್ರದ್ದಾಗೋದಕ್ಕೆ ಒಂದಕ್ಕೊಂದಕ್ಕೆ ಹೇಗೆ ಎಲ್ಲ ಪೂರಕವಾಗುತ್ತೆ ಅಂತ. ಅದೇನೆ ನಾಲಿಗೆ ಹಿಡಿತಾ ಇದ್ರೆ, ಬೆಳಗ್ಗೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ, ಅದನ್ನೇನೆ ಸಾಯಂಕಾಲಕ್ಕೋ ರಾತ್ರಿಗೋ ತಿಂದ್ರಾಗಲ್ವೇ? ಬೇರೆ ಇನ್ನೊಂದು ಬೇಕು ಅನ್ನೋದು ಯಾಕೆ? ಅದು ಭಗವತ್ ಪ್ರಸಾದ. ಬೆಳಗ್ಗೆ ತಿಂದಿದ್ದೆ ಅದೇನಾ, ಉಪ್ಪಿಟ್ಟು, ಈ ಗೊಬ್ಬರ, ಈ ರೀತಿ ಅದನ್ನ ನನ್ನಿಂದ ಯಾತೆ? ನಾಲಿಗೆಯ ರುಚಿ ಅದೇ ಪ್ರಧಾನವಾಗೋದಾದ್ರೆ ರಜೋ ತಮೋ ಗುಣಗಳು ಜಾಸ್ತಿ ಆಗತ್ತೆ. ಸತ್ವಗುಣದಲ್ಲಾದ್ರೆ ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಿನ್ನೋದಕ್ಕೆ ಬಿಡೋಲ್ಲ. ಸತ್ವಗುಣದಲ್ಲಿ ಇದ್ದವ್ರಿಗಾದ್ರೆ ಇಲ್ಲ ಸಾಕು, 2 ಅಂದ್ರೆ 2 ದೋಸೆ ತಿನ್ನೋದು, ಅದ್ರಿಂದ ಇನ್ನೊಂದು ಹೆಚ್ಚು ಬೇಡ. ಶರೀರಕ್ಕೆ ತೂಕ ಜಾಸ್ತಿ ಆಗತ್ತೆ. ಅದನ್ನ ಇಳಿಸೋದಕ್ಕೆ ಆಮೇಲೆ ಅಯ್ಯೋ ಕೊಟ್ಬಿಡಿ ಸ್ವೀಟು ತಿಂದ್ಬಿಟ್ರಾಯ್ತು. ಇವತ್ತು 5 ಕಿಲೋಮೀಟರ್ ಹೋಗೋ ಬದಲು ಡಬಲ್ ರೌಂಡ್ ಹೊಡೆದು ಕಾಣ, ಅದಕ್ಕೆ ಡಬಲ್ ಅಷ್ಟು ಸ್ಟೆಪ್ಸ್ ಕೌಂಟ್ ಮಾಡಿ. ಯಾವುದ್ರಿಂದ ನಾವು ಏನೋ ಕಾಂಪನ್ಸೇಟ್ ಮಾಡೋದು. ಈಗ ಮೋಸ ಮಾಡ್ಬಿಟ್ಟು ಅದಕ್ಕೇನು ಪರಿಹಾರ? ಪಾಪ ಮಾಡೋದಲ್ಲ ಅಂತಂದ್ರೆ ಒಂದಿಷ್ಟು ಕಾಣಿಕೆ ಹಾಕ್ಬಿಡು, ತಿರುಪತಿ ಹುಂಡಿಗೆ ಹೋಗಿ ಒಂದಿಷ್ಟು ದುಡ್ಡು ಹಾಕ್ಬಿಟ್ರೆ ಅದರಿಂದ ಪಾಪ ಹೊಟ್ಟೋಯ್ತದು ನಮಗೆ. ಸೊ ನೀವು ಫ್ರೆಶ್ ಆಗಿ ಮತ್ತೆ ಪಾಪ ಮಾಡೋದಕ್ಕೆ ಪರ್ಮಿಷನ್. ಈ ತರದಲ್ಲಿ ನಾವೇ ಅನ್ಕೊಂಡ್ಬಿಟ್ಟು ಅದನ್ನ ಮಾಡ್ಬಿಟ್ವಿ ಅಂತ. ಮಾಡಿದ ಕೆಟ್ಟ ಕೆಲಸದ ಫಲ ಅನುಭವಿಸ್ಲೇಬೇಕು. ಇನ್ನೊಂದ್ರಿಂದ ಅದು ಕಾಂಪನ್ಸೇಟ್ ಆಗೋದಿಲ್ಲ. ಒಂದೊಂದಕ್ಕೂ ಇರೋದು. ಯಾಕೆ ಈ ರೀತಿಯ ಮನಸ್ಸುಗಳೆಲ್ಲ ಬರುತ್ತೆ ಅಂದ್ರೆ, ಎಲ್ಲ ಈ ತ್ರಿಗುಣಾತ್ಮಕವಾದ ಪ್ರಕೃತಿನಲ್ಲಿ ಆ ಗುಣಗಳಿಂದ ನಾವು ಪ್ರೇರಿತರಾಗಿ ನಾವು ಅದರಂತೆ ಕುಣಿಯುವಂತ. ಕುಣಿಯುವ ಗಾರ್ಧವ ನೀನು,
ಆಸೆಗಳು ಇವುಗಳೆಲ್ಲ ಹೇಗಿದೆ ಅಂತಂದ್ರೆ ಅವ್ರು ಬಹಳ ಸುಂದರವಾಗಿ ಇದ್ರಲ್ಲಿ ಹೇಳ್ತಾರೆ. ಈ ಎಣ್ಣೆ ಗಾಣ ಇದೆಯಲ್ಲ ಅರಿಯೋದಕ್ಕೆ, ಮಧ್ಯದಲ್ಲಿ ಅದು ದೊಡ್ಡ ಒರಳು ತರ ಇರುತ್ತೆ, ಅದಕ್ಕೊಂದು ದೊಡ್ಡದಾಗಿ ಮೇಲಿಂದ ಒರಳು ಕಲ್ಲು ಇದ್ರಲ್ಲಿ ಅದು ಉಚ್ತಾ ಇರುತ್ತೆ, ಎಣ್ಣೆ ಇದ್ರದಕ್ಕೆ ಹಾಕಿರೋದು. ಅದಕ್ಕೆ ಒಂದು ದೊಡ್ಡದಾಗಿ ಒಂದು ಕೋಲು ಇದ್ರನ್ನ ಕಟ್ಬಿಟ್ಟು ದೊಡ್ಡ ಒಂದು ಇದನ್ನ ಅದಕ್ಕೆ ತುದಿನಲ್ಲಿ ಹಸುನೋ ಇಲ್ಲ ಒಂದು ಕತ್ತೆನೋ ಕಟ್ಟಿರೋದು. ಆ ಕತ್ತೆನ ಕಟ್ಬಿಟ್ಟು ಅದಕ್ಕೆ ದಿವಸ ಹೊಡಿಬೇಕಾಗಿಲ್ಲ, ಹೋಗು ಹೋಗು ಅಂತ ಸುತ್ತ ಹೊಡಿಯೋದಕ್ಕೆ. ಆ ಕತ್ತೆಯ ತಲೆ ಮುಂದೆ 2 ಕಿವಿಗಳ ಮಧ್ಯದಲ್ಲಿ ಒಂದು ಕೋಲ್ ಇಟ್ಬಿಟ್ಟು ಕಟ್ಬಿಟ್ಟು ಅದಕ್ಕೊಂದು ಕ್ಯಾರೆಟ್ ಸಿಗಿಸ್ಬಿಟ್ರೆ ಆ ಕ್ಯಾರೆಟ್ ತಿನ್ನೋದಕ್ಕೆ ಅಂತ ಅದು ಪ್ರಯತ್ನ ಮಾಡುತ್ತೆ. ಅದು ಕೈಗೆ ಸಿಗ್ಲಿಲ್ಲ, ನಾಲ್ಗೆಗೆ, ಮತ್ತೆ ಅದು ಮುಂದಕ್ಕೆ ಹೆಜ್ಜೆ ಇಡ್ತಾ ಇಡ್ತಾ ಹೋಗುತ್ತೆ. ಯಾರು ಹಿಂದಿಂದ ಹೊಡಿಲೇಬೇಕಾಗಿಲ್ಲ, ಸುತ್ತಾ ಇರುತ್ತೆ. ಕ್ಯಾರೆಟ್ ಅಂತೂ ಅದು ಬಾಯಿಗೆ ಸಿಗೋಲ್ಲ. ಹಾಗೆ ಕುಣಿಯುವ ಗಾರ್ಧಬ ನೀನು ಕೊಡುವಂತಹ ಈ ಬಯಕೆಗಳು, ಈ ಪ್ರಚೋದನೆಗಳು ಹೊರಗಿಂದ ಬರುವಂತಹದ್ದು, ಗುಣಾತ್ಮಕವಾದ ಪ್ರಕೃತಿನಲ್ಲಿ ಹೊಡೆಯುವಂತಹದ್ದು. ಹೆಸರಿಗಾಗಿ, ಕೀರ್ತಿಗಾಗಿ, ಪ್ರತಿಷ್ಠೆಗಾಗಿ ಊರ್ ಜನ ಕಾಯ್ದು ದೊಡ್ಡ ಬೋರ ಅಂತ ಅನ್ನಿಸ್ಕೊಳ್ಳೋದು ಉದ್ದೇಶದಿಂದ, ಇಲ್ಲ ದುಡ್ಡು ಸಿಗುತ್ತೆ, ಇಲ್ಲ ನನಗೆ ಪ್ರಾಮೀಣ್ಯ ಸಿಗುತ್ತೆ, ಅದಕ್ಕಾಗಿ ಎಲ್ಲವೋ ಯಾವುದೋ ಒಂದು ಮೋಹ, ಪತ್ನಿಯ ಬಗ್ಗೆನೋ ಪುತ್ರರ ಬಗ್ಗೆನೋ ಇಲ್ಲ ತಂದೆ ತಾಯಿ ನಾ ಚೆನ್ನಾಗಿ ನೋಡ್ಕೋಬೇಕು ಅಂತಾನೋ, ಅದಕ್ಕಾಗಿ ಕೆಲಸ ಹೋಗಿ ಕಷ್ಟಪಟ್ಟು ಓವರ್ ಟೈಮು ಡ್ಯೂಟಿಗಳನ್ನು ಮಾಡಿ ಪ್ರತಿಯೊಬ್ಬರನ್ನು ಕೂಡ ಅವರವರ ಕರ್ಮಕ್ಕೆ ಸರಿಯಾಗಿ ನಿಯೋಜಿಸಿದ್ದು ಹೇಗೆ ಭಗವಂತ, ಇವ್ರನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅಂದ್ರೆ ಹೀಗೆ. ಹೆಂಡತಿಯ ಮೇಲಿನ ಬಯಕೆ, ಅವಳು ಹೇಳಿದ್ದು ನಾವು ನಮ್ದೇ ಒಂದು ಕಾರ್ ತಗೊಂಬೋಣ, ಇದ ಒಂದು ಲಿಮಿಟ್ಸ್ ಇದೆಯೋ, ಇಲ್ಲ ಸಾಲ ಮಾಡೋಣ, ಅದಕ್ಕೆ ಆ ಸಾಲ ತೀರ್ಸೋಕೆ ಇನ್ನೊಂದಷ್ಟು ಕೆಲಸ ಮಾಡ್ಬೇಕು ಅಂತೂ ಇವನು ಗಾಣದೆತ್ತು. ಪ್ರಚೋದನೆಗಳು ಯಾರಿಗಾಗಿಯೋ, ಹೆಂಡತಿಯನ್ನ ಮನವೊಲಿಸೋಕೋ, ಇಲ್ಲ ತಂದೆ ತಾಯಿಗಳು, ಇಲ್ಲ ಮಕ್ಕಳಿಗಾಗಿಯೋ. ಮಕ್ಕಳಿಗೆ ಅಂತಂದ್ರೆ ತಂದೆ ತಾಯಿ ಏನ್ ಬೇಕಾದ್ರೂ ಮಾಡೋದಕ್ಕೂ ಸಿದ್ಧ ಅಲ್ವೇ? ಇವೆಲ್ಲ ನಾವೆಲ್ಲ ಮಾಡಿದ್ದೇನೆ. ದುಡ್ಡು ಬೇಕು, ದುಡ್ಡಿಗಾಗಿ ಹೊರದೇಶಕ್ಕೂ ಹೋಗಿ ಇಲ್ಲಿ ನಿಮ್ಗೆ 2 ಹೊತ್ತು ಊಟ ಸಿಗೋಲ್ವೇ, ಹೋಗ್ಬೇಕಾ ಅವರಿಗೆ? ವಿದುರ ಹೇಳ್ತಾನೆ ಈ ಮಾತನ್ನ. ಯಾವುದೋ ಕಂಡು ಕಾಣದ ದೇಶದಲ್ಲಿ, ದೇಶ ಸುತ್ತಿ ಬೇಡ ಅಂತ ಹೇಳಲ್ಲ, ಅಲ್ಲೇ ಹೋಗಿ ಇದ್ಬಿಡೋದು ಮಾಡೋದು, ನಮ್ಮದನ್ಬಿಟ್ಟು ನಮ್ಮ ಬಂಧುಗಳು ಇವರುಗಳೆಲ್ಲ ಜೊತೆಗಿದ್ದಾರೇನೋ, ಎಲ್ಲೋ ಬೀಳಿತಾರೆ ಅವ್ರ ಮಕ್ಕಳು, ಇವ್ರಿಗೆ ಎಲ್ರೂ ಸ್ಟ್ರೇಂಜರ್ಸು, ಭಾಷೆನೂ ಬರೋಲ್ಲ. ಏನು ಪುರುಷಾರ್ಥ ಸಾಧಿಸಿದ್ದು? ದುಡ್ಡು. ಅವನು ಬಹಳ ಚೆನ್ನಾಗಿದ್ದಾನೆ, ಮನೆ ಮಾಡ್ಕೊಂಡಿದ್ದಾನೆ, ಕಾರ್ ಇದೆ, ಎಲ್ಲ. ಬೇರೆ ಓಡೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಇಲ್ಲ, ಅಲ್ಲಿ ಕಾರಲ್ಲಿ ನೆಸೆಸಿಟಿ, ಅದು ಲಗ್ಸುರಿ ಅಲ್ಲ. ಮತ್ತೆ ಅಲ್ಲಿ ಹೋಗಿ ಆ ಭೋಗಗಳನ್ನೆಲ್ಲ ಅದರ ರುಚಿ ಕಂಡವರು ಮತ್ತೆ ಇಲ್ಲಿ ಬರ್ತಾರೇನೋ. ಆಮೇಲೆ ಏನು ಅಂದ್ರೆ ಮಕ್ಕಳ ಮೇಲೆ ಹಾಕ್ಬಿಡೋದು. ಅಯ್ಯೋ ಮಕ್ಕಳು ನೋಡಿ ಅವರು ಸೆಟ್ ಆಗೋದೇ ಇಲ್ಲ ಅವರಿಗೆ. ಯಾಕೆ? ದೊಡ್ಡವ್ರು ಎಲ್ಲಿರ್ತಾರೆ ಅಲ್ಲಿರೋಕ್ ಆಗೋಲ್ವಾ ಅವರಿಗೆ? 2 ದಿವಸ ಅದು ಇದು ಅಂತಾರೆ. ಇಲ್ಲ, ವಿ ಆರ್ ಗೋಯಿಂಗ್ ಟು ಬಿ ಹಿಯರ್ ಅಂತ ಹೇಳಿ ಫರ್ಮ್ ಆಗಿ ಹೇಳಿ, ಇಲ್ಲೇ ನೀನು ಓದ್ಬೇಕು ಅಂತಂದ್ರೆ ಏನು ಅವ್ರನ್ನ, ಇಲ್ಲ ನಾನು ಪ್ರಾಣ ಬಿಟ್ಬಿಡ್ತೀನಿ ಅನ್ನುತ್ತೇನು ಮಕ್ಕಳು? ಅವ್ರ ಮೇಲೆ ದೋಷ ಕೂರಿಸ್ಬಿಟ್ಟು ಇವ್ರಿಗೆ ಬಿಟ್ಟು ಬರೋಕೆ ಇಷ್ಟ ಇಲ್ಲ ಇವರಿಗೆ ಮೂಲತಃ. ಅದರಲ್ಲೂ ಸೊಸೆಯಂದಿರಿಗೆ, ಅಯ್ಯೋ ಅಲ್ಲಿ ಬಂದು ಅತ್ತೆ ಮಾವಂದ್ರ ಜೊತೆ ಇರ್ಬೇಕಾ? ಬೇಡ. ಅಥವಾ ಇಲ್ಲಿ ಬಂದ್ರೆ ನಾವು ಬೇರೆ ಮನೆ ಮಾಡ್ಬೇಕು. ಸಂಸಾರದಲ್ಲಿ ತನ್ನ ಸ್ವಂತ ಸುಖ ಇವುಗಳನ್ನ ತ್ಯಾಗ ಮಾಡಿ ಆ ಕುಟುಂಬದಲ್ಲಿ ತನ್ನನ್ನ ತಾನು ಸಂಭ್ರಾಜ್ಞಿ ಭವ. ವಿವಾಹ ಆದಮೇಲೆ ಹೆಣ್ಣಿಗೆ ಎಷ್ಟು ಗುರುತರವಾದ ಹೊಣೆ ಅಂತಂದ್ರೆ ಅದನ್ನ ನಿಭಾಯಿಸ್ಬೇಕು. ಅಲ್ಲಿ ತನ್ನ ಸ್ವಾರ್ಥ ಪ್ರಧಾನವಾಗಬಾರದು, ಎಲ್ಲರ ಮನಸ್ಸನ್ನ ಗೆಲ್ಲಬೇಕು. ಅದಕ್ಕಾಗಿ ಎಲ್ಲ ಕಡೆನೂ ಅಲ್ಲಿ ಮುಂದೆ ನೇರವಾಗಿ ಸೋತಂತೆ ಕಂಡ್ರು ಕೂಡ ಸೋತು ಗೆಲ್ಲೋದು. ಹುಟ್ಟಿದ ಮನೆಗೂ ಸೇರಿದ ಮನೆಗೂ ಎಲ್ಲ ಕೀರ್ತಿಯನ್ನು ತರುವಂತಹದ್ದು. ಪತಿವ್ರತಿಯರು ಎಲ್ಲ ಇದ್ದು ಆಡಿ ಬಾಳಿದಂತಹ ನಾಡಿದು, ಅವರ ಜೀವನಗಳೇನೆ ಮಾರ್ಗದರ್ಶಕ. ಸೀತೆನೋ ಸಾವಿತ್ರಿನೋ ಒಬ್ಬೊಬ್ಬರೇ ಪತಿವ್ರತ, ಇವರ ಲಿಸ್ಟ್ಗಳು ಎಷ್ಟು ಜನ ಬೇಕು? ಅವರುಗಳ ಸಾಧನೆ ಎಲ್ಲ ಏನೋ, ಹೇಗೆ ಬಂತು ಎಲ್ಲ? ಇದರ ಬಗ್ಗೆ ಏನಾದ್ರು ಸ್ವಲ್ಪ ಅರಿವು ಮೂಡುತ್ತಾ? ಯಾರಿವರು? ಅವ್ರು ಏನೇನ್ ಮಾಡಿದ್ರು ಅವ್ರ ಜೀವನದಲ್ಲಿ? ಎಷ್ಟೆಲ್ಲ ಕಷ್ಟಗಳನ್ನು ಪಟ್ರು? ಬೇಡ, ಸೀತೆ ಇವರುಗಳೆಲ್ಲ ಬೇಡ. ಸಾಮಾನ್ಯವಾಗಿ ಇದ್ರಲ್ಲೇ ನೋಡಿ, ಈಗ ಮನೆಯಲ್ಲಿ ಗೃಹಿಣಿಯಾಗಿರೋಂಥವ್ರು ಎಲ್ರಿಗೂ ಬಡಿಸ್ಬಿಟ್ಟು ತಾನು ಆಮೇಲೆ ಕೂತ್ಕೊಂಡು ತಿನ್ನೋದು ಅಂತ. ಎಲ್ರಿಗೂ ಏನೋ ಊಟನೋ ಏನೋ ಮಾಡಿದ್ರು, ಚಪಾತಿನೋ ಮತ್ತೊಂದೋ ಮಾಡಿದ್ದು. ಎಲ್ರು ಬಡಿಸಿದಾಗ ನನಗೆ ಇನ್ನೊಂದು ಬೇಕು ಅಂತ ಮಗನೋ ಮೊಮ್ಮಗನೋ ಅವರೋ ಇವರೋ ಕೇಳಿದ್ರು. ಇವಳಿಗೆ ಇಲ್ವೇ ಇಲ್ಲ, ಪೂರ ಖಾಲಿ ಅಲ್ಲಿ. ಮತ್ತೇನು ಎಲ್ರಿಗೂ ಮಾಡಿ ತಿಂದ್ರಲ್ಲ ಅನ್ನೋ ಸಂತೋಷ ಅವಳಿಗೆ.
ಮತ್ತೆ ತಾನೇನೋ ಒಂಚೂರು ಮಾಡ್ಕೊಳ್ಳೋದು. ಆಮೇಲೆ ಏನೋ ಅಕ್ಕಿ ಹಿಟ್ಟಿದ್ರೆ ಅದನ್ನ ಇದ್ ಮಾಡಿ ಒಂಚೂರು ದೋಸೆನೋ ಮತ್ತೊಂದು ಮಾಡ್ಕೊಂಡು, ನನಗೆ ಉಳೋದೇ ಇಲ್ಲ, ನಾನ್ ಫಸ್ಟ್ ತೆಗೆದುಕೊಂಡ್ಬಿಡ್ತೀನಿ. ಆ ತರದ್ ಯಾವ್ದಾದ್ರು ತಾಯಿ ಅಂದ್ರೆ ಮಾಡಿದಾರೋ? ಎಲ್ಲ ಹಿಂದಿನ ಇದಕ್ಕೆ. ಈಗಿನವ್ರೆಲ್ಲ ಮಾಡ್ತಾರೆ. ಅದು ಮೆಸ್ಸು ಅಲ್ಲಿ ಇಲ್ವಾ? ಈಗ ಫೋನ್ ಮಾಡಿ, ಸ್ವಿಗ್ಗಿಗೆ ಫೋನ್ ಮಾಡಿದ್ರೆ 5 ನಿಮಿಷ ಬಂದ್ಬಿಡುತ್ತೆ ಪಿಜ್ಜಾ. ಒಳ್ಳೆ ಎಮ್ಮೆ ಚಕ್ಳ ಆಗದಂಗೆ ಇರುತ್ತದು. ಆರ್ಡರ್ ಮಾಡಿ ತರಿಸ್ಬಿಡೋದು. ಮನೆಯಲ್ಲಿ ತಾನೂ ತಿನ್ನದೆ ಮಕ್ಕಳು ಮೊಮ್ಮಕ್ಕಳು ತಿಂದಾಗ ಅದನ್ನು ಕಂಡು ಸಂತೋಷ ಪಟ್ಟು ಅದರಿಂದ ತೃಪ್ತಿಯಾಗಿದ್ದು ತನಗಿಲ್ದಲೇ ಇದ್ದು ಕೂಡ ಎಂತಹ ಸ್ಥಿತಿನಲ್ಲಿ ಇವರುಗಳು ನಡೆಸ್ತಾ ಇದ್ರು. ಆ ಗೌರವ ಅಥವಾ ಅವರು ಮಾಡಿದಂಥದ್ದು ಹೋಗ್ಲಿ, ನಾನೇನೋ ದೊಡ್ಡ ಔದಾರ್ಯದಿಂದ ಮಾಡಿಬಿಟ್ಟ ಇದ್ದ ಅಂತ ಮಾಡ್ತಾರೇನೋ? ಎಷ್ಟು ಸಹಜವಾಗಿ ಮಾಡ್ತಾರೆ. ಭಗವಂತ ಅದರಿಂದ ಪ್ರೀತನಾಗಲ್ವೇನೋ? ಸ್ವಾರ್ಥ ಅನ್ನೋದು ಹೋಗಿ ಯಾವಾಗ ಅದೆಲ್ಲ ಭಗವಂತನ ಪರವಾಗಿ ಅಂತ ಮಾಡ್ಕೊಂಡು ಬಂದ್ರೆ, ಇಲ್ಲೇನೋ ಅದು ಮಕ್ಕಳಿಗಾಗಿಯೋ ಮೊಮ್ಮಕ್ಕಳಿಗಾಗಿಯೋ ಅಂತ ಹೇಳಿ ತಾನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ಕೂಡ ಇವೆಲ್ಲ ಉದಾತ್ತವಾಗತ್ತೆ. ಇದು ಬಾಳಿನಲ್ಲಿ ಆದರ್ಶ. ತನಗಿಲ್ಲದಿದ್ದು ಕೂಡ ಬೇರೆಯವರ ಸುಖ ಅದು ಪ್ರಧಾನವಾಗಬೇಕು. ಇವೆಲ್ಲ ಸಾತ್ವಿಕ ಗುಣಗಳಿದ್ದವರಲ್ಲಿ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದೇ ರಾಜಸವೋ ತಾಮಸವೋ ಆದ್ರೆ, ನಾನು ತಿಂದ್ಬಿಡ್ತೀನಪ್ಪ, ನನಗಾಗೋದಿಲ್ಲ, ಯಾಕೆಂದ್ರೆ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ, ಇರಿಟೇಷನ್ ಆಗ್ಬಿಡುತ್ತೆ, ಇಲ್ಲ ಬ್ಲಡ್ ಶುಗರ್ ಜಾಸ್ತಿ ಆಗ್ಬಿಡುತ್ತೆ, ಮೊದಲು ನಾನು ತಿಂದ್ಬಿಡ್ತೀನಿ. ಹೇಳಿದ್ರು ಕೂಡ ತಿನ್ನೋದಿಲ್ಲ ಅವರುಗಳು. ನೀ ಫಸ್ಟ್ ತಿಂದ್ಬಿಡಮ್ಮ, ನೀನ್ ಆರೋಗ್ಯ ಅದು ಮುಖ್ಯ ಆದ್ರಿಂದ ಅಂದ್ರೆ, ಇಲ್ಲ ಆಗ್ಲಿ, ನೀವು ತಗೊಳ್ಳಿ, ನೀವು ಫಸ್ಟ್ ಮಾಡ್ಬಿಡಿ. ಇದಕ್ಕೆ ಏನು ಬೆಲೆಯನ್ನು ಕಟ್ತೀರಿ? ಗುಣಗಳ ಪ್ರಭಾವ ಅವುಗಳಿಂದ ಎಷ್ಟು ಮಟ್ಟಿಗೆ ಆಗುತ್ತೆ, ಸಾತ್ವಿಕರ ಬಿಹೇವಿಯರ್ಸ್ ಏನೇನಾಗುತ್ತೆ. ಈ ಗುಣತ್ರಯ ವಿಭಾಗ ಯೋಗ ಭಗವದ್ಗೀತೆನಲ್ಲಿ. ಸೊ ಪ್ರಕೃತಿನಲ್ಲಿ ಉಂಟಾಗಿದ್ದು ಬಹಳ ದೊಡ್ಡದಾಯ್ತು. ಹೋಗೋಣ ಮುಂದಕ್ಕೆ. ಈ ಭೂತಗಳು 5 ಪಂಚಭೂತಗಳು, குணங்கள் 5 நிற்கும் அடவை பூநிலாய வைந்துமாய் ತಿರುಚಂದ ವಿರುತ್ತಂ ಅವ್ರು ಮಾಡಿದ್ವಿ. ಮುಂದಕ್ಕೆ ಬರುತ್ತೆ ಯಾವುದು? ತ್ರಿಗುಣಾತ್ಮಕವಾದದ್ದಾದ್ಮೇಲೆ இப்படி மகதாதிகளான தத்துவங்களும் ಇವತ್ತಿನ கலசுதல் அடியாக பிறக்கும் அனந்தங்களான பிரம்மாண்டங்கள் முதலான காரியங்களும் ಎಲ್ಲ ತ್ರಿಗುಣ ದ್ರವ್ಯಮಾಗಿರ பெரும் கடலில் அலைகளும் நொரைகளும் குமிழ்களும் போலே ஆவதழிவதாய் வருகிற பிரவாகம் அனாதியாக விச்சேத மரப்போருகைக்கடி பலபலமாய மயக்குக்களால் இன்புருவும் இவ்விளையாட்டுடையானுடைய இச்சானுவர்த்தியான காலம் அனாதியாய் அனந்தமாய் நடக்கும் என்ன இடத்தை ಅನಾದಿರ್ ಭಗವಾನ್ ಕಾಲಹ ವಿಷ್ಣು ಪುರಾಣ 1, 2, 26 ಇತ್ಯಾದಿಗಳಲ್ಲೇ ಕಂಡುಕೊಳ್ಳಬಹುದು ಅಂತ. 34ನೇದು ಇವುಗಳ ಗುಣಸಾಮ್ಯವನ್ನು ಹೊಂದಿರುವ ಮೂಲ ಪ್ರಕೃತಿ. ಮೂಲ ಪ್ರಕೃತಿಯಲ್ಲಿ ಇವೆಲ್ಲ, ಈ ಪ್ರಕೃತಿ ಅಂದ್ರೆ ತ್ರಿಗುಣಾತ್ಮಕವಾದದ್ದು ಅಂದಾಗಿ 3 ಸೇರಿದ್ದು. ಆ ಮೂಲ ಪ್ರಕೃತಿಯಲ್ಲಿ ಒಂದು ಪ್ರದೇಶದಲ್ಲಿ ಭಗವಂತನ ಸಂಕಲ್ಪಕ್ಕೆ ಅನುಸಾರ ನಿಯತವಾದ ಕಾಲವಾದಂತಹ ಗುಣವೈಷಮ್ಯ ಉಂಟಾಗಿ ಅದರ ಕಾರಣ ಸಾತ್ವಿಕ, ರಾಜಸ, ತಾಮಸ ಎಂಬ ಹಸುರುಗಳುಳ್ಳ ವಿಭಾಗಗಳನ್ನು ಹೊಂದಿ ಮಹತ್ತನ್ನುವ ತತ್ವ ಉಂಟಾಯಿತು. ಮುಂದಕ್ಕೆ 35ರಲ್ಲಿ ಸಾತ್ವಿಕ ಅಹಂಕಾರ, ತಾಮಸ ಅಹಂಕಾರ, ರಾಜಸ ಅಹಂಕಾರ ಅವು ಉಂಟಾಗುತ್ತೆ. ಎಲ್ಲವೂ ನಿಯತವಾದಂತಹ ಭಗವತ್ ಸಂಕಲ್ಪ, ಅವನ ಸಂಕಲ್ಪದಿಂದನೇ ಎಲ್ಲವನ್ನು ಸೃಷ್ಟಿ, ಎಲ್ಲವೂ ಅದದ್ದು ಪರಿಣಾಮ ಹೊಂದುವಂತಹದ್ದು, ಎಲ್ಲ ಅವನ ಅಹಂಕಾರ ಇದರಂತೆ, ಸಂಕಲ್ಪದಂತೆ. காலமாவது எதிர் நிகழ்கழிவென்னும் முன் பின் ஒரு காலம் பல காலம் என்ற போல சொல்லுகிற பாசுரங்களுக்கு ಇಲಕ್ಕಾಗಿರುತ್ತದೆ ஒரு ದ್ರವ್ಯ ವಿಶೇಷಂ. ಈಗ ಪ್ರಕೃತಿ, ಕಾಲ, ಶುದ್ಧ ಸತ್ವ ಅಂತ 3 ಬಗ್ಗೆ ಹೇಳಿದ್ರಲ್ಲ, ಅದರಲ್ಲಿ ಅಹಂಕಾರ ಅನ್ನೋದನ್ನ ಹೇಳಿದ್ರು. ರಾಜಸ ಅಹಂಕಾರ, ರಾಜಸ, ತಾಮಸ ಇವುಗಳೆಲ್ಲ ಭೂತಗಳಿಗೆ ಉಪಾದಾನಗಳಾದಂತಹ ಶಬ್ದ ತನ್ಮಾತ್ರೆ ಮೊದಲಾದವು, ಆಯಾ ಭೂತಗಳಿಗೆ ಗುಣಗಳಾದ ಶಬ್ದ ಸ್ಪರ್ಶಾದಿಗಳು ಎಲ್ಲ
ಒಂದರಿಂದ ಒಂದು ಉಂಟಾಯಿತು. ಇವೆಲ್ಲ ಹಿಂದಿನಲ್ಲಿ ಹೇಳ್ಕೊಂಡ್ಬಂದಿದ್ದು. 5 ಭೂತಗಳಿಂದಲೂ ಹಾಗೂ ಗುಣಗಳಿಂದಲೂ ವಿಕಾಸ ನಿಲ್ಲುತ್ತೆ. ಅವುಗಳನ್ನೇ ಪುನಿಲಾಯ ಇಂದುಮ ಅಂತ ಹೇಳಿದ್ರು. ಈ ಸೂತ್ರಗಳಲ್ಲಿ ಪ್ರಕೃತಿಯಿಂದ ಹೇಗೆ ಬೇರೆ ಬೇರೆ ತತ್ವಗಳು ಉಂಟಾಗಿ ಅವುಗಳ ಮಿಶ್ರಣದಿಂದ ಹೇಗೆ ಜಗತ್ತು ಉಂಟಾಗೋದು ಅನ್ನೋದನ್ನು ಸೂಚಿಸಿದ್ರು. ಎಲ್ಲವೂ ಕೂಡ ಭಗವತ್ ಸಂಕಲ್ಪಕ್ಕೆ ಅಧೀನವಾದದ್ದು. ತನ್ಮಾತ್ರೆಗಳು, ಅವುಗಳಿಂದ ಉಂಟಾಗುವ ಪಂಚಭೂತಗಳಿಗೂ ಕಾರಣ ಭಗವತ್ ಸಂಕಲ್ಪ. ಪಂಚ ತನ್ಮಾತ್ರೆಗಳಿಗೂ ಭೂತಗಳಿಗೆ ಸಂಬಂಧಪಟ್ಟಂತ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಗುಣಗಳ ಭೇದ. ಪ್ರಕೃತಿ ಎಲ್ಲ ಅವಸ್ಥೆಯಲ್ಲೂ ಭಗವದ್ ಆತ್ಮಕವಾಗಿ ಭಗವತ್ ಸಂಕಲ್ಪಕ್ಕೆ ಅಧೀನವಾಗಿ ಪರಿಣಾಮ ಹೊಂದುತ್ತೆ ಅನ್ನೋದು ಇಲ್ಲೊಂದು ವಿಶೇಷ. ಇದೇ ಬಹಳ ಮುಖ್ಯವಾದದ್ದು. ಏನೇ ಇಲ್ಲಿ ನಡೆದ್ರೂ ಕೂಡ ಭಗವಂತನ ಸಂಕಲ್ಪದಂತೆಯೇ ನಡೆಯುವಂಥದ್ದು. ಮತ್ತೆ ಭಗವಂತನ ಸಂಕಲ್ಪ ನಾವೇನೋ ರಜೋಗುಣ ತಮೋ ಗುಣಗಳಲ್ಲೇ ತಲ್ಲೀನರಾಗಿರ್ಬೇಕು ಅಂತ ಅಲ್ಲಿ ಮಾತ್ರ ಸರಿಯಲ್ಲ. ಯಾಕೆಂದ್ರೆ ನಿಮಗೆ ವಿವೇಕ ಅನ್ನೋದು ಕೊಟ್ಟಿದ್ದಾನೆ, ಶಾಸ್ತ್ರಜ್ಞಾನ ಕೊಟ್ಟಿದ್ದಾನೆ. ನೀವು ಸಾತ್ವಿಕವಾದದ್ರಲ್ಲಿ ಪ್ರವರ್ತನೆಗೊಂಡು ರಜೋ ತಮೋ ಗುಣಗಳನ್ನ ಅಡಗಿಸೋದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ನೀವು ಕೆಟ್ಟ ಕೆಲಸವನ್ನೇ ಮಾಡಿ ಇಲ್ಲ ಹಾಳಾಗಿ ಹೋಗಿ ಅನ್ನೋದೇನು ಭಗವಂತನ ಸಂಕಲ್ಪ ಅಲ್ಲ, ನಾವು ಡಿಸೈಡ್ ಮಾಡೋದು. ಆದ್ರೆ ಇಲ್ಲಿ ಪರಿಣಾಮ ಹೊಂದೋದು ಮಕ್ಕೊಂದೆಲ್ಲ ಕೂಡ ಭಗವತ್ ಅಧೀನವಾಗಿ ಎಲ್ಲ ನಡೆಯುತ್ತೆ ಅನ್ನುವಂಥ ಮಾತು. ಮಹತ್ತು ಮೊದಲಾದ ಅಚೇನ ತತ್ವ ಇವುಗಳನ್ನೇ ಬೆರೆಸಿ ಉತ್ಪನ್ನ ಮಾಡುವ ಅನಂತವಾದ ಬ್ರಹ್ಮಾಂಡಗಳು ಮೊದಲಾದ ಕಾರ್ಯಗಳೆಲ್ಲ ತ್ರಿಗುಣ ದ್ರವ್ಯವಾದ ದೊಡ್ಡ ಕಡಲಿನಲ್ಲಿ ಅಲೆಗಳೋಪಾದಿಯಲ್ಲಿ ನೊರೆಯಂತೆ ಗುಳ್ಳೆಗಳಂತೆ ಉಂಟಾಗತ್ತೆ. ನೊರೆಗಳು ಅಲೆಗಳು ಹೇಗೆ ಉಂಟಾಗತ್ತೆ? ಟೈಮ್ ಅಂಡ್ ಟೈಡ್ಸ್ ವೈಟ್ ಫಾರ್ ನನ್ ಅಂತ ಇಂಗ್ಲಿಷ್ ಒಂದು ಗಾದೆ. ಕಾಲ ಹಾಗೂ ಸಮುದ್ರದ ಅಲೆಗಳು ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ. ಅದು ಬಂದು ದಡಕ್ಕೆ ಸೇರ್ಬೇಕು. ಒಂದೊಂದೇ ಅಲೆ ಉಂಟಾಗಿದ್ದು ಅದು ಉಂಟಾಗೋದು ನಾಶವಾಗೋದು ಎಂಬ ಪ್ರವಾಹ ಅನಾದಿಯಾದ ಕಾಲದಿಂದ ವಿಚ್ಛೇದ ಇಲ್ಲದೆ ನಡೆದು ಬರೋದಕ್ಕೆ ಮೂಲಭೂತವಾದದ್ದೇನು? பலபலமாய மயக்குக்களால் இன்புரு விளையாட்டு ಉಡೆಯಾನುಡೆಯ ಇಚ್ಛಾನುವರ್ತಿಯಾಗಿ ಕಾಲವು ಅನಾದಿಯಾಗಿ ಅನಂತವಾಗಿ ನಡೆದು ಬರುತ್ತೆ. ಈ ಅಂಶವನ್ನೇ ಅನಾದಿ ಭಗವಾನ್ ಕಾಲಹ ಇವೇ ಮೊದಲಾದ ಪ್ರಮಾಣಗಳಿಂದ ಕಂಡುಕೊಳ್ಬೇಕು. ಕಪಾಲ ಮೋಕ್ಷತ್ತಿನ್ ಕಂಡುಕೊಳ್ಳಿನ್ ಅಂತ ಅಲ್ಲಿ ಹೇಳ್ದಂತೆ. ಯಾರು ಜಗತ್ತಿಗೆ ಕಾರಣಕರ್ತ? ಶಿವನ, ಬ್ರಹ್ಮನ. ಕಪಾಲ ಮೋಕ್ಷತ್ತಿನ್ ಕಂಡುಕೊಳ್ಳೆ. ಶಿವನ ಕೈನಲ್ಲಿದ್ದ ಕಪಾಲ ಅದು ಮೋಕ್ಷ. ಕಪಾಲ ಮೋಕ್ಷ ಅಂದ್ರೆ ಕೈಯಿಂದ ಆ ಇದ್ರದ್ದು ಬಿಡುಗಡೆ ಆಗೋದಕ್ಕೆ ಆ ಬುರುಡೆ. ತಿರುಕಂಡಿಯೂರ್ನಲ್ಲಿ ಭಗವಂತನೇ ತನ್ನ ಹೃದಯದಿಂದ ತೆಗೆದು ಅಮೃತವನ್ನು ಹಾಕಿದಾಗ ಆ ಕೈ ರುದ್ರನ ಕೈನಲ್ಲಿದ್ದಂತ ಕಪಾಲ ತಲೆಬುರುಡೆ ಸಿಡಿದು ಬಿದ್ದದ್ದು ಬದರಿಕಾಶ್ರಮದಲ್ಲಿ ಬ್ರಹ್ಮ ಕಪಾಲ. ಸೃಷ್ಟಿಯ ಕ್ರಮಗಳನ್ನು ಇಲ್ಲಿ ಹೇಳ್ತಾ ಇದೆ. ಈ ಪಾಶುರದಲ್ಲಿ ಕಂಡುಕೊಳ್ಳಿ ಬಂತಲ್ಲ, ಅದಕ್ಕಾಗಿ ಅದನ್ನ ಹೇಳಿದೆ. ಕಾಲಶ್ಚ ನಾರಾಯಣ. ಕಾಲ ಅನಂತವಾದದ್ದು, ಅನಾದಿಯಾದದ್ದು, ಬಿಗಿನಿಂಗೇ ಇಲ್ಲ ಇದಕ್ಕೆ ಕಾಲ ಅನ್ನುವ ತತ್ವ. ಭೂತ, ಭವಿಷ್ಯತ್ತು, ವರ್ತಮಾನ ಅನ್ನೋದನ್ನೆಲ್ಲ ಯಾವುದೋ ಒಬ್ಬ ವ್ಯಕ್ತಿ, ಒಂದು ದೇಶ, ಒಂದು ಸೀಮಿತ ಅದಕ್ಕೆ ಅನ್ವಯ ಮಾಡಿ ಹೇಳ್ಬೇಕಾದ್ರೆ ಕಾಲ ಅನಂತವಾದದ್ದೇನೆ. ಈಗ ನಾನು ಹುಟ್ಟಕ್ ಮೊದಲು ನಾನಿದ್ನೋ, ನಾನು ಹೋದ್ಮೇಲೆ ನಾನು ಇರ್ತೀನೋ? ಸೊ ಈ ಭೂತ, ಭವಿಷ್ಯತ್ತು, ವರ್ತಮಾನ ಅನ್ನೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಘಟನೆಗೆ ಸಂಬಂಧಿಸಿದಂತ ಹೇಳ್ಬೋದು. ಇದಕ್ಕೆ ಹಿಂದಿನ ಕಾಲದಲ್ಲಿ, ಅದು ಮುಂದಿನ ಕಾಲ, ಇವುಗಳನ್ನ ಹೇಳುವಂತಾದ್ರೆ ಯಾವುದನ್ನೋ ಒಂದು ಉದ್ದೇಶದ. ಆದ್ರೆ ಕಾಲ ಅನ್ನೋದು ಅನಂತವಾದದ್ದು, ಅನಾದಿಯಾಗಿ ಇರುವಂತಹದ್ದು. ಹೀಗೆ ಕಾಲಶ್ಚ ನಾರಾಯಣ. ಇದು ವತ್ಸರಾಯ ಪರಿವತ್ಸರಾಯ ಸಂವತ್ಸರಾಯ ಕೃಣುತ ಬೃಹನ್ನಮಃ. ಇದು ವತ್ಸರ, ಇದಾವತ್ಸರ, ಇದ್ವತ್ಸರ ಅಂದ್ರೆ ಸಂವತ್ಸರ. ಆಮೇಲೆ ಇನ್ನೊಂದು ಅಂದಾಗ ಅದು 6 ತಿಂಗಳ ಗಾಯನ, ಮತ್ತೊಂದು ಮಾಸಗಳು, ಋತುಗಳು, ಇವೆಲ್ಲ ಒಂದೊಂದು ಅದರಲ್ಲಿ ಬರುವಂತಹದ್ದು. ಎಲ್ಲವೂ ಕೂಡ ಈ ಕಾಲದ ಗಣನೆ, ಮತ್ತೊಂದು ಏನ್ ಮಾಡ್ತೀವೋ ಇದೆಲ್ಲ ಅದು ಕೂಡ ಭಗವಂತನ, ಅದು ಅನಾದಿಯಾದದ್ದು, ಅನಂತವಾಗಿರುವಂತಹದ್ದು. ಈಗ ನಾವು ಪ್ರಪತ್ತಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋದ್ರೆ ಕಾಲ ಅನ್ನೋದು ಹೋಗ್ಬಿಡುತ್ತೆ ಇಲ್ಲಿ. ಆದ್ರೆ ಇದೆಲ್ಲ ಖಾಲಿ ಆಗಿದೆ, ಎಲ್ಲ ಭೂಮಂಡಲವೆಲ್ಲ ಖಾಲಿ ಆಗ್ಬಿಡುತ್ತೋ ಅಂದ್ರೆ ಇಲ್ಲ. ಯಾಕೆಂದ್ರೆ ಚೇತನರು ಕೂಡ ಅನಂತವಾಗಿದ್ದಾರೆ, ಎಲ್ಲರೂ ಮೋಕ್ಷಕ್ಕೆ ಹೋಗಿರಲ್ಲ. ಅದರಿಂದ ಅದು ಇದೇ ರೀತಿ. ಇದೆಲ್ಲ ಪ್ರಶ್ನೆಗಳು ಉತ್ತರ ಉಪನಿಷತ್ತುಗಳಲ್ಲಿ ಸಿಗುತ್ತೆ ನಮಗೆ, ಗುರು ಶಿಷ್ಯರ ಸಂವಾದ ಅವುಗಳಲ್ಲಿ.
ಕಾಲ ಅನ್ನೋದು ಅನಂತವಾದದ್ದು ಒಂದು. 41ನೇದು, இதில் இருப்பொருது முதலாக நாள் திங்கள் ஆண்டு ஊழி கல்பம் பரார்த்தம் ದ್ವಿಪರಾರ್ಧಂ மகாகல்பம் என்றார் போல சொல்லுகிற எல்லைகளெல்லாம் சுதந்திர சங்கல்பமாகிறார். சூறாவளி காத்தாலே சுரன்னு வாரா நின்னால் கழிந்த க்ஷணங்களும் கல்பங்களும் வரும் க்ஷணங்களும் கல்பங்களும் ಅನಂತಗಳಾய் ಇವತ್ತಾலே ಲೀಲಾ ವಿಭೂತಿಯುಳ್ಳ ಕಾರ್ಯங்களுக்கு ಉತ್ಪತ್ತಿ ಸ್ಥಿತಿ ನಾಶ ವ್ಯವಸ್ಥೆ ಉಂಟಾಗಿರುக்கும். ನೋಡಿ, ಟೈಮ್ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಕಾಲ ಅನ್ನೋದು ಕ್ಷಣ, ಮುಹೂರ್ತ ಮೊದಲಾಗಿ ದಿವಸ, ತಿಂಗಳು, ಸಂವತ್ಸರ, ಯುಗ, ಕಲ್ಪ, ಪರಾರ್ಧ, ದ್ವಿಪರಾರ್ಧ, ಮಹಾಕಲ್ಪ ಅಂತ ಹೇಳುವಂತೆ ನಿರೂಪಿಸುವ ಎಲ್ಲೆಗಳೆಲ್ಲವೂ ಕೂಡ ಸ್ವತಂತ್ರ ಸಂಕಲ್ಪವಾಗಿರುವ, ಸುತ್ತಿ ಬಳಸುವ ಬಿರುಗಾಳಿಯಿಂದ ಕಳೆದು ಹೋಗಿ ಮತ್ತೆ ಬಾರದೇ ಇರೋದ್ರಿಂದ ಕಳೆದು ಹೋದ ಕ್ಷಣಗಳು, ಕಲ್ಪಗಳು, ಮುಂದೆ ಬರುವ ಕ್ಷಣಗಳು, ಕಲ್ಪಗಳು ಅನಂತವಾಗಿ ಇವುಗಳಿಂದ ಲೀಲಾ ವಿಭೂತಿಯಲ್ಲಿರುವ ಕಾರ್ಯಗಳಿಗೆ ಉತ್ಪತ್ತಿ ಸ್ಥಿತಿ ನಾಶಗಳೆಲ್ಲ ಉಂಟಾಗುತ್ತೆ ಕಾಲದಿಂದ. ಕಾಲದ ವೈಪರೀತ್ಯ. ಚಂದ್ರಮ ಷಡ್ಢೋತ. ಇವತ್ತು ಬೆಳಗ್ಗೆ ತೈತ್ತಿರಿಯ 3ನೇ ಪ್ರಶ್ನೆ ಆರಣ್ಯಕದಲ್ಲಿ. ಅವನಿಂದ ಸಋತೂನ್ ಕಲ್ಪಯಾತಿ. ಚಂದ್ರನ ಇದೆಯಲ್ಲ, ಏನೋ ಅವನ ನಡತೆ, ಅದ್ರ ಮೇಲೆ ಎಲ್ಲ ಕಾಲಗಳು ಇದ್ರದ್ದೆಲ್ಲ ಆಗೋದು. ಋತುಗಳು ಹೇಗೆ ಉಂಟಾಯ್ತು, ಯಾ ಋತುಗಳಲ್ಲಿ ಪ್ರಕೃತಿನಲ್ಲಿ ಏನು ಬದಲಾವಣೆಗಳು. ಈಗ ವಸಂತಕಾಲ ಎಲ್ಲ ಚಿಗುರುತ್ತೆ, ಎಲ್ಲವೂ ಶಿಶಿರ ಅಂತಂದಾಗ ಎಲ್ಲ ಉದುರುತ್ತೆ ಎಲೆಗಳೆಲ್ಲ. ಆಮೇಲೆ ಆಯಾಯ ಕಾಲದಲ್ಲಿ ಬರುವಂತ ಹಣ್ಣುಗಳು, ಇದೆಲ್ಲ ವೇದಾಂತ ದೇಶಿಗರು ಹೇಳ್ತಾರೆ. ಆಯಾಯ ಋತುಗಳಲ್ಲಿ ಯಾವ ಹಣ್ಣು ಸಿಗುತ್ತೋ ಅದನ್ನು ಸ್ವೀಕಾರ ಮಾಡಬೇಕು. ಋತುಗಳು ಇಲ್ಲದೆ ಬೇರೆ ಇದ್ರಲ್ಲಿ ಬಂದಿದ್ದನ್ನು ಸ್ವೀಕಾರ ಮಾಡಬಾರ್ದು ಅಂತಿದೆ. ಈ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟಿರ್ತಾರೆ, ಯಾವಾಗ ಬೇಕಾದ್ರೂ ಸಿಗುತ್ತೆ ನಿಮಗೆ. ಆಯಾಯ ಋತುಗಳಲ್ಲಿ ಏನೇನಿದೆಯೋ ಅದು ಋತುವಿನ ಚಕ್ರ, ಕಾಲ, ಅದರಿಂದ ಉಂಟಾಗುವಂತಹದ್ದು. ಮಾಸ, ದಿನ, ಪಕ್ಷ ಇವುಗಳೆಲ್ಲ ಹೀಗೆ. ಇದೆಲ್ಲ ಭಗವಂತನ ಸಂಕಲ್ಪಕ್ಕೆ ಅಧೀನವಾಗಿದ್ದು ಎಲ್ಲಾನು ಕೂಡ. ಲೀಲಾ ವಿಭೂತಿಯಲ್ಳುಳ್ಳ ಕಾರ್ಯங்களுக்கு ಉತ್ಪತ್ತಿ ಸ್ಥಿತಿ ನಾಶ ಇವೆಲ್ಲ ಉಂಟಾಗೋದ್ರಿಂದ. ಈಗ ಮನಸ್ಸಿನಲ್ಲಿ ಹೇಗಾಗುತ್ತೆ ಅಂತ ಇದು ಕೂಡ ಅನೇಕ ಬಾರಿ ಹಿಂದೆ ಹೇಳಿದೆ. ಈಗ ಒಂದು ಸಿಗ್ನಲ್ ನಲ್ಲಿ ನಿಂತಿರ್ತೀರಿ, 180 ಸೆಕೆಂಡ್ ನಮಗೆ ರೆಡ್ ಲೈಟ್ ಬಂತು, ನಾವು ಹೋಗಲ್ಲಿ ನಿಲ್ಲೋ ಹೊತ್ತಿಗೆ ಸರಿಯಾಗಿ ಹಳದಿನೂ ಇದಾಗಿ ರೆಡ್ ಬಂತು, ನೀವು ನಿಂತಿರ್ಬೇಕು. ಪೂರ 180 ಸೆಕೆಂಡ್ಗಳು, 3 ನಿಮಿಷ. 180 ಅಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡು, 3 ನಿಮಿಷ ಅಂತಂದ್ರೆ 3 6 18, 180 ಸೆಕೆಂಡ್. ಅದು ಒಂದೊಂದು ಕಡಿಮೆ ಆಗುತ್ತೆ. 180, 179, 150, 160, 165. ನೀವಲ್ಲಿ ನಿಮ್ಮ ಕಾರು ಅಥವಾ ಮೋಟರ್ ಬೈಕ್ ನಿಲ್ಲಿಸ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಆಫ್ ಮಾಡೋಲ್ಲ. ಯಾಕೆ? ಸಿಗ್ನಲ್ ಬಂದಿದ ತಕ್ಷಣ ಓಡ್ಬೇಕು ಅಂತ. ಅದಕ್ಕೆ ಆ ಥ್ರಾಟಲ್ ಕೊಟ್ಟು ಘರ್ ಅಂತ ಅನಿಸ್ಕೊಂಡು, ಅಯ್ಯೋ ಇನ್ನೂ ಇಷ್ಟಿದ್ಯಾ, ಇನ್ನೂ ಅಷ್ಟು ಸೆಕೆಂಡಾ, ಇನ್ನು ನೋಡ್ತಾ ಇದ್ರಿ, ಇನ್ನೂ ಒಂದೊಂದೇ ಕಡಿಮೆ ಆಗ್ತಾ ಇದೆ. ಒಂದೊಂದು ಸೆಕೆಂಡ್ ಕಲಿಯೋದು ಒಂದೊಂದು ಯುಗದಂತೆ ಆಗ್ಬಿಡತ್ತೆ ನಮಗೆ. ಇದಕ್ಕೆ ವಿರುದ್ಧವಾಗಿ ಈಗ ಆಗ್ತಾನೆ ಮದುವೆ ಆಗಿದ್ದಾರೆ, ಅವರಿಬ್ರು ಎಲ್ಲ ಬೇಕಾದಷ್ಟು ಸುತ್ತಾ ಇದ್ದಾರೆ, ಎಲ್ಲ ಅವರವರ ಕರ್ಮದಿಂದ ನಡೆಸಿದ್ದು ಎಲ್ಲ 2 ವರ್ಷ ಆಯ್ತು, 5 ವರ್ಷ ಆಯ್ತು, ಇನ್ನು ನೆನ್ನೆ ಮೊನ್ನೆ ಆದಂಗೆ ಇದೆಯಲ್ಲ ನಮ್ಮ ಮನಸ್ಸು. ಅಂದ್ರೆ ಅಷ್ಟು ವರ್ಷಗಳು ಕಳೆದಿದ್ದು ಒಂದು ಕ್ಷಣದಂತೆ ಕಳೆದೋಯ್ತಲ್ಲ. ಯಾಕೆ? ನಿಮ್ಮ ಮನಸ್ಸು ಅಷ್ಟು ಪ್ರಸನ್ನವಾಗಿತ್ತು ಒಬ್ರಿಗೊಬ್ಬರಿಗೆ. ಅಲ್ಲಿ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಮನಸ್ಸಿಗೆ ಇಷ್ಟವಲ್ಲದೆ ಇದ್ದಾಗ ಇದು ಒಂದೊಂದು ಯುಗವಾಗಿ ಕಾಣಿಸುತ್ತೆ. ನಾವು ನೋಡುವ ದೃಷ್ಟಿಕೋನ, ಮನಸ್ಸಿನಲ್ಲಿ ಏನ್ ಅನ್ಕೊಳ್ತೀವಿ ಅದ್ರ ಮೇಲೆ ಇವೆಲ್ಲ ಬರುವಂತಹದ್ದು. ಕಾಲ ಅಷ್ಟೇನೆ. 180 ಸೆಕೆಂಡ್ ಅನ್ನೋದು ನೀವು ಅಯ್ಯೋ ತುಂಬಾ ಕಾಯ್ತಿದ್ದೀರಿ ಅಂತ ಅದೇನು ಬೇಗ ಹೋಗ್ಲಿಕ್ಕಾಗತ್ತೋ? ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಏನಾದ್ರು ಇದೆಯೋ? ಎಲ್ಲವೂ ಭಗವಂತನ ಸಂಕಲ್ಪ. ಇಷ್ಟೊತ್ತಿಗೆ ಸೂರ್ಯೋದಯ, ಇಷ್ಟೊತ್ತಿಗೆ ಸರಿ ಅಸ್ತಮ ಅಂದ್ರೆ ಆಯಾಯ ಟೈಮ್ಗೆ ಎಲ್ಲವೂ ನಡಿಬೇಕಾದದ್ದು. ಆಯಾಯ ಋತುಗಳಲ್ಲಿ ಯಾವ್ಯಾವ ಗಿಡಗಳು ಆ ಫಲ ಆಗೋದು ಯಾವಾಗ, ಹಣ್ಣು ಬಿಡೋದು ಯಾವಾಗ, ಸೀಸನ್ಸು. ಈಗ ಶಿಶಿರ ಋತು, ಬಿಸಿಲು ಜೋರಾಗಿ ಇದಾಗ್ತಾ ಇದೆ, ಮಲ್ಲಿಗೆ ಗಿಡಗಳೆಲ್ಲ ಮೊಗ್ಗು ಹಿಡಿತಾ ಇದೆ. ಯಾಕೆ ಇಷ್ಟು ದಿವಸ ಬರಲಿಲ್ಲ? ಅದು ಎಲ್ಲ ಋತುವಿನ ಪ್ರಭಾವ, ಕಾಲದ ಇದರಿಂದ ಬರುವಂತದ್ದು. ಹೀಗೆ ಅದು. ಈಗ ಮುಂದಕ್ಕೆ ಶುದ್ಧ ಸತ್ವத்தில் இக்காலத்துவத்தும் உண்டேயாகிலும் அங்குள்ள காரியங்களினுடைய உற்பத்தியாதிகளுக்கு
இங்கு அடைத்த கால விசேஷம் நிಯಾಮಕಂ அன்று. ಶುದ್ಧ ಸತ್ವದಲ್ಲಿ ಈ ಕಾಲ ತತ್ವ ಇರುವುದಾದ್ರೂ ಅಲ್ಲಿರುವ ಕಾರ್ಯಗಳ ಉತ್ಪತ್ತಿ ಮೊದಲಾದವಳಿಗೆ ಇಲ್ಲಿ ಕಂಡು ಬರುವ ಕಾಲ ವಿಶೇಷ ನಿಯಾಮಕವಲ್ಲ. ಶುದ್ಧ ಸತ್ವ ಅಂದ್ರೆ ಯಾವುದು? ಮೋಕ್ಷ, ಅಪ್ರಾಕೃತ, ಪ್ರಕೃತಿಗೆ ಸಂಬಂಧ ಇಲ್ಲದೆ ಇರುವಂತಹದ್ದು. ಅಪರ, ವೈಕುಂಠದಲ್ಲಿ ಅಲ್ಲೂ ಕೂಡ ಕಾಲ ಇದೆ, ಆದ್ರೆ ಈ ಕಾಲದಂತೆ ಇದೆಲ್ಲ ಪ್ರಚೋದನೆ ಇರುತ್ತಲ್ಲ, ಅದೆಲ್ಲ ಇಲ್ಲ. ಸದಾ ಕಾಲವು ಎಲ್ಲವೂ ಕೊಡುತ್ತೆ, ಎಲ್ಲ ಪುಷ್ಪಗಳು ಎಲ್ಲದಕ್ಕೂ ದಿವ್ಯ ಅಂತ ಸೇರಿಸ್ಕೊಳ್ಳಿ. ಇಲ್ಲಿ ಎಲ್ಲ ಇಲ್ಲಿರುವಂಗೇನೆ ಅಲ್ಲೂ ಇದೆ, ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಹೂವುಗಳಿದೆ, ಆದ್ರೆ ಎಲ್ಲವೂ ದಿವ್ಯವಾದದ್ದು. ಶುದ್ಧ ಸತ್ವವು ಗುಣತ್ರಯ ರಹಿತವಾಗಿ ಗುಣತ್ರಯ ಆಶ್ರಯವಾದ ದ್ರವ್ಯಗಳಿಂದ ಬೇರೆಯಾಗಿ ವಿಲಕ್ಷಣವಾದ ಸತ್ವಗುಣಕ್ಕೆ ಆಶ್ರಯವಾದಂತ ದ್ರವ್ಯ. ಅಪ್ರಾಕೃತ ಅಂದ್ರೆ ಪ್ರಕೃತಿಯಿಂದ ಆಚೆಗಿರೋದು. ಪ್ರಕೃತಿಯ ಈ ತ್ರಿಗುಣಾತ್ಮಕವಾದದ್ದು, ಅದರ ಎಫೆಕ್ಟ್ಸ್ ಇದೆಲ್ಲ ಯಾವುದು ಇಲ್ಲದೆ ಇರುವಂತಹದ್ದು, ಅದನ್ನ ಶುದ್ಧ ಸತ್ವ ಅಂದ್ರು. ಇಲ್ಲಿಲ್ವೋ ಸತ್ವ ಇದೆ, ಸತ್ವ ರಜ ತಮೋ ಗುಣಗಳಿದೆ. ಸತ್ವಗುಣ ಉದ್ದೀಪವಾದ್ರೆ ಕೇಳೋಣ ಒಂದ್ ಸ್ವಲ್ಪ ಅಂತ ಅನ್ಸತ್ತೆ. ರಜಗುಣ ಜಾಸ್ತಿ ಆದ್ರೆ ಅಯ್ಯೋ ಏನೋ ಕೆಲಸ ಇತ್ತು, ಅದನ್ನ ಇವತ್ತು ಮುಗಿಸ್ಲೇಬೇಕಾಗಿತ್ತು, ಇದು ಹೋದ್ರೂ ಪರವಾಗಿಲ್ಲ, ಕಾಲಕ್ಷೇಪ ರೆಕಾರ್ಡ್ ಆಗಿರುತ್ತೆ ಹೇಗಿದ್ರು, ಆಮೇಲೆ ಕೇಳ್ಕೋಣ. ನೀವು ಆಮೇಲೆ ಕೇಳೋದೇ ಇಲ್ಲ, ಅದು ಬೇರೆ ಮಾತು. ಮನೆಯಲ್ಲೇ ಇದೆ ಪುಸ್ತಕಗಳು, ಓದಿದ್ರೆ ಆಯ್ತು. 8 ವರ್ಷ ಆಯ್ತು ತಂದಿಟ್ಟು ಪುಸ್ತಕ ಮೊದಲನೇ ಪುಟ ತೆಗೆದು ನೋಡಿದ್ರು, ಮನೆಯಲ್ಲಿ ಇದೆ, ಎಲ್ಲ ಪುಸ್ತಕಗಳು ಇದೆ. ಯಾಕೆ? ಇವ ಓದಿದ್ರೆ ಆಯ್ತು, ಏನ್ ಅದಕ್ಕೇನು ಅರ್ಜೆಂಟು? ಇವಾಗ ಇನ್ನೇನೋ ಕೆಲಸ ಇದೆ, ಇಲ್ಲ ಎಲ್ಲ ಓಡಬೇಕು, ಇನ್ನೇನೋ ಸುತ್ತೋಗೋಬೇಕು, ಸಾಯಂಕಾಲ ಆ ಪಕೋಡನೋ ಮತ್ತೊಂದೋ ಇಲ್ಲ ಇನ್ಯಾವುದೋ ಸ್ವೀಟ್ ತಿನ್ಬೇಕು ಹೇಳ್ತಾ ಆ ಕಡೆ ವಾಕಿಂಗ್ ಅನ್ನೋ ನೆಪದಲ್ಲಿ ಹೋಗ್ಬಿಟ್ಟು ಇನ್ನೇನೋ ತಿನ್ಕೊಂಡ್ ಬರೋದು. ಅದ್ರ ಮುಂದೆ ಕೂತ್ಕೊಂಡು ಇವಾಗ ಓದೋಣ ಆ ಪುಸ್ತಕನ, ಇವತ್ತು ಮುಗಿಸ್ಬೋಣ ಅಂತಂದು ಬರುತ್ತೇನೋ. ಸತ್ವಗುಣ ಜಾಸ್ತಿ ಆಗ್ಬಿಟ್ರೆ ಇವತ್ತು ಬೇಡ, ಅದು ಇವತ್ತು ಇದನ್ನ ಮಾಡ್ಲೇಬೋಣ. ರಜೋಗುಣ ತಮೋ ಗುಣಗಳಾದ್ರೆ ಆ ಕಡೆಗೆ ಇಳಿಯುತ್ತೆ. ಇದೆಲ್ಲ ಗುಣಗಳಿಂದ ಪ್ರಚೋದಿಸಲ್ಪಡುವಂತ. ಅದಕ್ಕಾಗೇನೆ ಸಾತ್ವಿಕರಾಗೋದೇನು ಅಂದ್ರೆ ಸತ್ವಗುಣ ಪ್ರಯುಕ್ತಿ ಇದು ಆದಾಗ, ಪ್ರಧಾನವಾಗಿ ಉಂಟಾದಾಗ ಈ ಸಂಧಿ ಕಾಲಗಳು, ಸಂಧ್ಯಾ ಕಾಲದಲ್ಲಿ ಸತ್ವಗುಣೋದ್ರೇಕ, ಸತ್ವೋದ್ರೇಕವಾದ ಸಮಯದಲ್ಲಿ ಮಾಡುವಂತ ಕೆಲಸ ಆ ಸಿದ್ಧಿಯನ್ನು ಪಡೆಯೋದು ಸುಲಭವಾಗುತ್ತೆ. ಬೇರೆ ಟೈಮ್ನಲ್ಲಿ ಕಾನ್ಸಂಟ್ರೇಷನ್ ಇದೆಲ್ಲ ಬಹಳ ಕಡಿಮೆ, ಮನಸ್ಸಿನ ಚಂಚಲತೆ ಜಾಸ್ತಿ. ಬೇರೆ ಈ ಸಮುದ್ರದಲ್ಲಿ ಅಲೆಗಳು ಇದೆಲ್ಲ ಉಂಟಾಗುತ್ತಲ್ಲ, ಆ ಥರದಲ್ಲಿ ಮನಸ್ಸು ಪ್ರಶಾಂತವಾಗಿರುವಂತ ಕಾಲ ಸತ್ವೋದ್ರಿಕ್ತವಾದ ಕಾಲ. ವರ್ಷದಲ್ಲಿ ಮಾರ್ಗಶಿರ ಮಾಸ ಸತ್ವೋದ್ರಿಕ್ತವಾದ ಕಾಲ. ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಹೇಳಿದ ಅವನು. ಅದಕ್ಕೆ ಅದನ್ನ ಭೋಗ ಶೂನ್ಯ ಅಂತ ಹೇಳಿದ್ರು. ಈ ಪ್ರಾಪಂಚಿಕವಾದದ್ದು ಇಂದ್ರಿಯಗಳ ಇದಳ ಅದಕ್ಕೆ ತೃಪ್ತಿಗೊಳಿಸೋದು ಇದೆಯಲ್ಲ, ಅದನ್ನೆಲ್ಲ ಬಿಟ್ಟು ಭಗವಂತನ ಕಡೆಗೆ ಗಮನ ಕೊಡಿ ಎನ್ನುವಂತ ಕಾಲ. ದೇವತೆಗಳಿಗೆ ಅದು ಬ್ರಾಹ್ಮಿ ಮುಹೂರ್ತ. ವರ್ಷದಲ್ಲಿ ಧನುರ್ಮಾಸ ಇದೆಯಲ್ಲ, ಮಾರ್ಗಶಿರ ಮಾಸ, ಮಾಸದ ಬಗ್ಗೆನೇ ಹಿರಿಮೆ ಎಲ್ಲ ಹೇಳ್ಬೇಕಾದ್ರೆ ಆಯಾಯ ಕಾಲಗಳು. ಯಾಕೆ ಬೆಳಗಾದ ತಕ್ಷಣನೇ ಬೇಗ ಎದ್ದು ಬೇಗ ಸ್ನಾನ ಮಾಡಿ ಭಗವದ್ ಧ್ಯಾನ ಮಾಡಿ, ಯಾಕೆ ರಾತ್ರಿ 10 ಗಂಟೆ ಮೇಲೆ ಆಮೇಲೆ ಮಲಗೋಕ್ ಮೊದಲು ಕುತ್ಕೊಂಡು ನಾನು ಸಂಧ್ಯಾವನ್ನ ಜಪ ಮಾಡ್ತೀನಿ ಅವಾಗ ಅಂತಂದ್ರೆ ಆಗತ್ತೇನೋ? ಸಹಜವಾಗಿ ನಿದ್ದೆ ಬರುತ್ತೆ, ಅಯ್ಯೋ ನಾಳೆಗೆ ಪಂಡ್ಲ ಆಚಿ ಪೋರು ಇನ್ನಿಕ್ಕಿ. ಹಾಗೆ ಇದು ತಮ್ಮ ಗುಣ ಜಾಸ್ತಿ ಆಗುವಂತ ಕಾಲ. ಅದು ಆಸುರಿ ಶಕ್ತಿಗಳು ಜಾಸ್ತಿ ಆಗೋದು. ಸೊ ಗುಣ, ಆ ಕಾಲ, ಇವೆಲ್ಲ ನಮ್ಮ ಮೇಲೆ ಅದರ ಪ್ರಭಾವ. ಒಂದೊಂದು ಎಷ್ಟು ಸೂಕ್ಷ್ಮ ಅಂದ್ರೆ ಇವುಗಳೆಲ್ಲ ಅದು. ಆದ್ರೆ ಈ ರೀತಿಯ ಪ್ರಚೋದನೆಗಳು ಕಾಲದಿಂದಾಗಲಿ ಗುಣದಿಂದಾಗಲಿ ಉಂಟಾಗೋಕೆ ಸಾಧ್ಯವಾಗದೆ ಇರುವಂತಹ ಸ್ಥಳ ಅದು ವೈಕುಂಠ. ಶುದ್ಧ ಸತ್ವ ಅಂತ ಹೇಳಿದ್ದು. ಶುದ್ಧ சத்துவமாவது குணத்ரய ரஹிதமாய் குணத்ரய ஆசிரியமாய் உள்ள திரவியங்களில் காட்டிலும் வேறுபட்டு விலட்சணமான ಸತ್ವಗುಣಕ್ಕೆ ಆಶ್ರಯಮಾನ ದ್ರವ್ಯಂ ಶುದ್ಧ ಸತ್ವ. ತ್ರಿಗುಣ ಎಂದು ಹೇಳುವ ದ್ರವ್ಯಕ್ಕಿಂತ ಬೇರೆಯಾದದ್ದು. ಸತ್ವ ಅಂತ ಬಂತು ಅಂತ ಇಲ್ಲಿದೆಯಲ್ಲ, ಸತ್ವ ರಜ ತಮೋ ಗುಣ, ಅದ್ರ ಜೊತೆಗೆ ಅದು ಸೇರೋಲ್ಲ. ಅದರಲ್ಲಿ ಪ್ರಕೃತಿಯಲ್ಲಿರುವ ಸತ್ವ ಅಲ್ಲ ಅದು, ಆ ಸತ್ವಗುಣವೇ ಬೇರೆಯಾದದ್ದು. ಇದನ್ನ ವಿಲಕ್ಷಣವಾದ ಸತ್ವಗುಣ ಅಂತ ಹೇಳ್ತಾರೆ. ಪ್ರಕೃತಿ ಮತ್ತು ತ್ರಿಗುಣ ಇವುಗಳಿಗಿಂತ ಬೇರೆಯಾದ ಅಂದರೆ ಅಪ್ರಾಕೃತವಾದ. ಪ್ರಕೃತಿ ಅಂದ್ರೆ ತ್ರಿಗುಣಾತ್ಮಕವಾದ, ಈ ತ್ರಿಗುಣಾತ್ಮಕವಲ್ಲದ್ದು ಅದು ಪ್ರಕೃತಿಗೆ ಸಂಬಂಧಿಸಿದ್ದಲ್ಲದ್ದು ಅಪ್ರಾಕೃತ. ಆ ದ್ರವ್ಯ ಅದು ಶುದ್ಧ ಸತ್ವ ಗುಣಕ್ಕೆ ಆಶ್ರಯವಾದ ದ್ರವ್ಯ ಶುದ್ಧ ಸತ್ವ. ಇದು ಕೂಡ ಒಂದು ದ್ರವ್ಯ. ಅಲ್ಲಿ ಇದ್ದವರಿಗೆ ಇಲ್ಲಿನ ಗುಣಗಳ ವೈಪರೀತ್ಯದಿಂದ ಏನೋ ಸಾತ್ವಿಕ ಭಾವ ಒಂದ್ಸಲಿ ರಾಜಸ ತಾಮಸ ಅದು ಎಲ್ಲ ಇರೋದಿಲ್ಲ.
ಅಲ್ಲಿ ಎಲ್ಲರೂ ಶುದ್ಧ ಸತ್ವದಲ್ಲೇ ಇರ್ತಾರೆ. ಇಲ್ಲಿ ಮಾತ್ರ ಗುಣಗಳ ವೈಪರೀತ್ಯ. ಪ್ರಪಂಚದಲ್ಲಿ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ರಜೋಗುಣ ತಮೋ ಗುಣಗಳನ್ನ ಪ್ರಯತ್ನ ಪೂರ್ವಕವಾಗಿ ಪ್ರತಿ ಕ್ಷಣದಲ್ಲೂ ಅದನ್ನ ಅಡಗಿಸಿ ಸತ್ವಗುಣ ವೃದ್ಧಿಯಾಗುವಂತೆ ಮಾಡ್ಕೊಳ್ಬೇಕು. ಆಗ ಈ ಬಂಧನದಿಂದ ಬಿಡಿಸ್ಕೊಂಡು ಆ ಅಪರಾಕೃತ, ಅಪರಾಜಿತ, ವೈಕುಂಠ, ಪರಮಪದ, ಕಲಂಗ ಪೆರುನಹರ್, ಕಲಂಗ ಅಂದ್ರೆ ಪರಿಣಾಮ ಹೊಂದದೇ ಇರುವಂತಹದ್ದು, ಸದಾ ಒಂದೇ ರೀತಿ ಇರುವಂತಹದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಅದನ್ನ ಪಡೆಯೋದಕ್ಕೆ ಇದೆಲ್ಲ ಮೂಲಕವಾಗುತ್ತೆ ಅಂತ. ಸೊ ದ್ರವ್ಯಗಳ ಬಗ್ಗೆ ಈ ವಿವರಣೆ ಇದೆಲ್ಲ ಮುಂದುವರೆದಿದೆ, ಇನ್ನೂ ಸ್ವಲ್ಪ ಇದೆ, ಅದನ್ನ ಮುಂದಿನ ವಾರ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.